ಮಾಲ್ಗುಡಿ ಪರಿಚಯ, ಎ ಟೈಮ್ಲೆಸ್ ಇಮ್ಯಾಜಿನರಿ ಟೌನ್. ಮಾಲ್ಗುಡಿಗೆ ಸುಸ್ವಾಗತ. ಆಕರ್ಷಕ ಮತ್ತು ಮರೆಯಲಾಗದ ಕಾಲ್ಪನಿಕ ಪಟ್ಟಣ. ಆರ್. ಕೆ. ನಾರಾಯಣ್ ಭಾರತದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರು. ಅವರ ಕಾದಂಬರಿ ಸ್ವಾಮಿ ಅಂಡ್ ಫ್ರೆಂಡ್ಸ್ 1935 ನಲ್ಲಿ ಮೊದಲು ಪರಿಚಯಿಸಲಾಯಿತು. ಮಾಲ್ಗುಡಿ ಅಂದಿನಿಂದ ಅವರ ಅನೇಕ ಕೃತಿಗಳಿಗೆ ಹಿನ್ನೆಲೆಯನ್ನು ರೂಪಿಸುವ ಒಂದು ಅಪ್ರತಿಮ ಸನ್ನಿವೇಶವಾಗಿದೆ. ಕಾಲ್ಪನಿಕವಾಗಿದ್ದರೂ ಮಾಲ್ಗುಡಿಯು ಭಾರತದ ಯಾವುದೇ ಸಣ್ಣ ಪಟ್ಟಣದಂತೆ ನೈಜವಾಗಿದೆ. ಇದು ಸಂಪ್ರದಾಯ ಮತ್ತು ಆಧುನಿಕತೆ ಸಹಬಾಳ್ವೆಯ ಸ್ಥಳವಾಗಿದೆ. ಅಲ್ಲಿ ಸಾಮಾನ್ಯ ಜನರು ಅಸಾಮಾನ್ಯ ಜೀವನವನ್ನು ನಡೆಸುತ್ತಾರೆ ಮತ್ತು ದೈನಂದಿನ ಘಟನೆಗಳ ಸರಳತೆಯು ಆಳವಾದ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಗದ್ದಲದ ಬೀದಿಗಳಿಂದ ನಿಶ್ಶಬ್ದ ನದಿಯ ದಡಗಳವರೆಗೆ, ಆಟದ ಮಕ್ಕಳಿಂದ ತುಂಬಿದ ಶಾಲೆಯ ಅಂಗಳದಿಂದ ನಾಟಕೀಯ ಪ್ರಯೋಗಗಳಿಗೆ ಸಾಕ್ಷಿಯಾಗುವ ನ್ಯಾಯಾಲಯದ ಕೋಣೆಗಳವರೆಗೆ, ಮಾಲ್ಗುಡಿ ಸಣ್ಣ ಪಟ್ಟಣದ ಭಾರತದ ಸಾರವನ್ನು ಸಮಯಾತೀತ ಮತ್ತು ಸಾರ್ವತ್ರಿಕ ರೀತಿಯಲ್ಲಿ ಸೆರೆಹಿಡಿಯುತ್ತದೆ. ಮಾಲ್ಗುಡಿಯ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಗುರುತು. ಮಾಲ್ಗುಡಿಯನ್ನು ಯಾವುದೇ ನಿರ್ದಿಷ್ಟ ನೈಜ ಪ್ರಪಂಚದ ಸ್ಥಳಕ್ಕೆ ಪಿನ್ ಮಾಡಲಾಗಿಲ್ಲ, ಆದರೂ ಇದು ದಕ್ಷಿಣ ಭಾರತದ ಪಟ್ಟಣಗಳ ಸಾರವನ್ನು ಹೊಂದಿದೆ. ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಅಂಶಗಳನ್ನು ಸಂಯೋಜಿಸುತ್ತದೆ. ಕೆಂಪು ಹೆಂಚಿನ ಮನೆಗಳು, ಕಿರಿದಾದ ಬೀದಿಗಳು, ದೇವಾಲಯಗಳು ಮತ್ತು ಬಿಡುವಿಲ್ಲದ ಮಾರುಕಟ್ಟೆಗಳೊಂದಿಗೆ, ಮಾಲ್ಗುಡಿಯು ಭಾರತದ ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುವ ಅಥವಾ ಭೇಟಿ ನೀಡಿದ ಯಾರಿಗಾದರೂ ಪರಿಚಿತವಾಗಿದೆ. ಅದರ ಹೃದಯ ಭಾಗದಲ್ಲಿ, ಮಾಲ್ಗುಡಿ ಭಾರತೀಯ ಸಮಾಜದ ಸೂಕ್ಷ್ಮರೂಪವಾಗಿದೆ. ಅದರ ಸಂಪ್ರದಾಯಗಳು, ಮೌಲ್ಯಗಳು ಮತ್ತು ಅದರ ಜನರ ಹೋರಾಟಗಳನ್ನು ಪ್ರತಿಬಿಂಬಿಸುತ್ತದೆ. ಇದು ಜೀವನದ ಎಲ್ಲಾ ವರ್ಗಗಳ ಜನರಿಗೆ ನೆಲೆಯಾಗಿದೆ. ಶಾಲಾ ಹುಡುಗರು, ಅಂಗಡಿಯವರು, ಶಿಕ್ಷಕರು, ನ್ಯಾಯಾಧೀಶರು, ವೃತ್ತಪತ್ರಿಕೆ ಸಂಪಾದಕರು ಮತ್ತು ಸರಳ ಹಳ್ಳಿಗರು ಪ್ರತಿಯೊಬ್ಬರೂ ತಮ್ಮದೇ ಆದ ಕಥೆಗಳು, ಸಂತೋಷಗಳು ಮತ್ತು ಸವಾಲುಗಳನ್ನು ಹೊಂದಿದ್ದಾರೆ. ಮಾಲ್ಗುಡಿ ಕೇವಲ ಒಂದು ಸನ್ನಿವೇಶವಲ್ಲ, ಇದು ನಾರಾಯಣ್ ಅವರ ಕೃತಿಗಳಲ್ಲಿ ಜೀವಂತ, ಉಸಿರಾಟದ ಪಾತ್ರವಾಗಿದೆ. ಇದು ಬ್ರಿಟಿಷರ ಆಳ್ವಿಕೆ, ಭಾರತದ ಸ್ವಾತಂತ್ರ್ಯ, ಸಾಮಾಜಿಕ ಬದಲಾವಣೆಗಳು ಮತ್ತು ಆಧುನಿಕತೆಯ ನಿಧಾನಗತಿಯ ಮೆರವಣಿಗೆಯನ್ನು ನೋಡಿದೆ, ಆದರೂ ಇದು ಬಾಹ್ಯ ಪ್ರಪಂಚದ ಅವ್ಯವಸ್ಥೆಯಿಂದ ಅಸ್ಪೃಶ್ಯವಾಗಿ ಉಳಿದಿದೆ. ಈಗ ಮಾಲ್ಗುಡಿಯ ಪ್ರಮುಖ ಸ್ಥಳಗಳ ಮೂಲಕ ಪ್ರಯಾಣ ಮಾಡೋಣ. ಪ್ರತಿಯೊಂದೂ ತನ್ನದೇ ಆದ ವಿಶಿಷ್ಟ ಆಕರ್ಷಣೆ ಮತ್ತು ಮಹತ್ವವನ್ನು ಹೊಂದಿದೆ. ಮಾರ್ಕೆಟ್ ರಸ್ತೆ, ಮಾಲ್ಗುಡಿಯ ಗದ್ದಲದ ಹೃದಯ. ಮಾರ್ಕೆಟ್ ರಸ್ತೆ ಮಾಲ್ಗುಡಿಯ ಅತ್ಯಂತ ಜನನಿಬಿಡ ಮತ್ತು ರೋಮಾಂಚಕ ರಸ್ತೆಯಾಗಿದ್ದು, ಪಟ್ಟಣದ ನಾಡಿಮಿಡಿತವನ್ನು ನಿಜವಾಗಿಯೂ ಅನುಭವಿಸಬಹುದು. ಇದು ನಿರಂತರ ಚಟುವಟಿಕೆಯ ಸ್ಥಳವಾಗಿದೆ. ಅಲ್ಲಿ ವ್ಯಾಪಾರಿಗಳು ಮತ್ತು ದಾರಿಹೋಕರು ಶಕ್ತಿ ಮತ್ತು ಉತ್ಸಾಹದ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಎ ಲೈವ್ಲಿ ಕಮರ್ಷಿಯಲ್ ಹಬ್. ಸಣ್ಣ ಅಂಗಡಿಗಳು, ಬೀದಿ ವ್ಯಾಪಾರಿಗಳು ಮತ್ತು ಟೀ ಸ್ಟಾಲ್ಗಳಿಂದ ಕೂಡಿರುವ ಮಾರುಕಟ್ಟೆ ರಸ್ತೆ. ಮಾಲ್ಗುಡಿಯ ನಿವಾಸಿಗಳು ಖರೀದಿಸಲು, ಮಾರಾಟ ಮಾಡಲು ಮತ್ತು ಬೆರೆಯಲು ಬರುತ್ತಾರೆ. ತಾಜಾ ತರಕಾರಿಗಳು ಮತ್ತು ಪರಿಮಳಯುಕ್ತ ಮಸಾಲೆಗಳಿಂದ ಜವಳಿ, ಪುಸ್ತಕಗಳು ಮತ್ತು ಗೃಹೋಪಯೋಗಿ ವಸ್ತುಗಳು, ಒಬ್ಬರಿಗೆ ಅಗತ್ಯವಿರುವುದನ್ನು ಇಲ್ಲಿ ಕಾಣಬಹುದು. ಚೌಕಾಸಿ ಮಾಡುವ ಗ್ರಾಹಕರ ಶಬ್ದಗಳಿಂದ ವ್ಯಾಪಾರಿಗಳು ತಮ್ಮ ಸರಕುಗಳನ್ನು ತೆರೆದುಕೊಳ್ಳುತ್ತಾರೆ ಮತ್ತು ಯಾರೋ ಜನಸಂದಣಿಯನ್ನು ಮಾಡುತ್ತಿರುವಾಗ ಆಗಾಗ ಬಾರಿಸುವ ಸೈಕಲ್ಗಳಿಂದ ಜನರು ಮತ್ತು ದೈನಂದಿನ ಜೀವನ. ಅಂಗಡಿಕಾರರು ತಮ್ಮ ಮನೆ ಬಾಗಿಲಲ್ಲಿ ನಿಂತು ಗ್ರಾಹಕರೊಂದಿಗೆ ಹರಟೆ ಹೊಡೆಯುತ್ತಾರೆ ಮತ್ತು ತಮ್ಮ ಸರಕುಗಳನ್ನು ತೋರಿಸುತ್ತಾರೆ. ಬೀದಿ ವ್ಯಾಪಾರಿಗಳು ಮರದ ಗಾಡಿಗಳನ್ನು ತರುತ್ತಾರೆ, ಹುರಿದ ಕಡಲೆಕಾಯಿ, ಸಿಹಿ ತಿಂಡಿಗಳು ಮತ್ತು ಬಿಸಿ ಕಾಫಿಯನ್ನು ಮಾರಾಟ ಮಾಡುತ್ತಾರೆ. ಮಕ್ಕಳು ಬೀದಿಗಳಲ್ಲಿ ಓಡುತ್ತಾರೆ, ವರ್ಣರಂಜಿತ ಆಟಿಕೆಗಳು ಮತ್ತು ಆಕರ್ಷಕ ತಿಂಡಿಗಳನ್ನು ಮಾರುತ್ತಾರೆ. ಒಂದು ಎತ್ತಿನ ಬಂಡಿ ನಿಧಾನವಾಗಿ ತನ್ನ ದಾರಿಯಲ್ಲಿ ಸಾಗುತ್ತದೆ, ಹತ್ತಿರದ ಅಂಗಡಿಗೆ ಸರಕುಗಳನ್ನು ತುಂಬುತ್ತದೆ. ಊರಿನ ಹಿರಿಯರು ಟೀ ಸ್ಟಾಲ್ನಲ್ಲಿ ಸೇರುತ್ತಾರೆ, ರಾಜಕೀಯ, ಕ್ರಿಕೆಟ್ ಮತ್ತು ಇತ್ತೀಚಿನ ಗಾಸಿಪ್ಗಳನ್ನು ಚರ್ಚಿಸುತ್ತಾರೆ. ಮಾರ್ಕೆಟ್ ರಸ್ತೆಯಲ್ಲಿರುವ ಐಕಾನಿಕ್ ಲ್ಯಾಂಡ್ಮಾರ್ಕ್ಗಳು. ಮಾರುಕಟ್ಟೆ ರಸ್ತೆ ಕೇವಲ ವ್ಯಾಪಾರವಲ್ಲ, ಇದು ಮಾಲ್ಗುಡಿಯ ಕೆಲವು ಪ್ರಮುಖ ಹೆಗ್ಗುರುತುಗಳಿಗೆ ನೆಲೆಯಾಗಿದೆ. ಅವುಗಳೆಂದರೆ ಬೋರ್ಡ್ಲೆಸ್ ಹೋಟೆಲ್, ರುಚಿಕರವಾದ ಆಹಾರ ಮತ್ತು ಉತ್ಸಾಹಭರಿತ ಚರ್ಚೆಗಳಿಗೆ ಹೆಸರುವಾಸಿಯಾದ ಒಂದು ಪ್ರಸಿದ್ಧ ಉಪಾಹಾರ ಗೃಹ. ಮುತ್ತುಸ್ ಬೇಕರಿ, ತಾಜಾ ಬಿಸ್ಕೆಟ್ಗಳು, ಕೇಕ್ಗಳು ಮತ್ತು ಬಿಸಿ ಚಹಾವನ್ನು ಮಾರಾಟ ಮಾಡುವ ಸಣ್ಣ ಆದರೆ ಜನಪ್ರಿಯ ಬೇಕರಿ. ಮಾಲ್ಗುಡಿ ವೀಕ್ಲಿ ಪ್ರೆಸ್, ಪಟ್ಟಣದ ವೃತ್ತಪತ್ರಿಕೆ ಕಚೇರಿ. ವರದಿಗಾರರು ಮತ್ತು ಮುದ್ರಕರು ಇತ್ತೀಚಿನ ಆವೃತ್ತಿಯನ್ನು ಹೊರತರಲು ಅವಿರತವಾಗಿ ಕೆಲಸ ಮಾಡುತ್ತಾರೆ. ಮಾಲ್ಗುಡಿಯ ಹೃದಯ ಬಡಿತ. ಮಾರ್ಕೆಟ್ ರೋಡ್ ಕೇವಲ ಶಾಪಿಂಗ್ ಸ್ಟ್ರೀಟ್ಗಿಂತ ಹೆಚ್ಚು, ಇದು ಮಾಲ್ಗುಡಿಯ ಸಾಮಾಜಿಕ ಮತ್ತು ಆರ್ಥಿಕ ಕೇಂದ್ರವಾಗಿದೆ. ಇದು ಕತೆಗಳು ತೆರೆದುಕೊಳ್ಳುವ, ಸ್ನೇಹ ಬೆಳೆಸುವ ಮತ್ತು ಪಟ್ಟಣದ ಸಂಸ್ಕೃತಿಯನ್ನು ಬೆಳೆಸುವ ಸ್ಥಳವಾಗಿದೆ. ಹಳೆಯ ದಂತಕಥೆಯನ್ನು ಹೇಳುವ ಅಂಗಡಿಯವನಾಗಿರಲಿ, ರೇಷ್ಮೆ ಸೀರೆಗಾಗಿ ಉತ್ಸಾಹದಿಂದ ಚೌಕಾಶಿ ಮಾಡುವ ಗ್ರಾಹಕನಾಗಿರಲಿ, ಸಿಹಿತಿಂಡಿಗಾಗಿ ತನ್ನ ತಾಯಿಯ ಕೈಯನ್ನು ಎಳೆಯುವ ಮಗುವಾಗಲಿ, ಮಾರ್ಕೆಟ್ ರಸ್ತೆಯ ಪ್ರತಿಯೊಂದು ಮೂಲೆಯೂ ಜೀವನದ ಸರಳ ಸಂತೋಷಗಳೊಂದಿಗೆ ಜೀವಂತವಾಗಿರುತ್ತದೆ.
ಇಲ್ಲಿಯೇ ಮಾಲ್ಗುಡಿಯ ಚೈತನ್ಯವು ಜೀವಂತವಾಗಿದೆ. ಇದು ಆರ್ಕೆ ಅವರ ಉಷ್ಣತೆ, ಮೋಡಿ ಮತ್ತು ಚೈತನ್ಯವನ್ನು ಸಾಕಾರಗೊಳಿಸುವ ಸ್ಥಳವಾಗಿದೆ. ನಾರಾಯಣನ ಕಾಲಾತೀತ ಪಟ್ಟಣ. ಕಬೀರ್ ಸ್ಟ್ರೀಟ್, ಮಾಲ್ಗುಡಿಯ ಗದ್ದಲದ ವ್ಯಾಪಾರ ಕೇಂದ್ರ. ಕಬೀರ್ ಸ್ಟ್ರೀಟ್ ಮಾಲ್ಗುಡಿಯ ಅತ್ಯಂತ ಹಳೆಯ ಮತ್ತು ಜನನಿಬಿಡ ಬೀದಿಗಳಲ್ಲಿ ಒಂದಾಗಿದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ವ್ಯಾಪಾರ ಚಟುವಟಿಕೆ ಮತ್ತು ವೈವಿಧ್ಯಮಯ ಸಮುದಾಯಕ್ಕೆ ಹೆಸರುವಾಸಿಯಾಗಿದೆ. ಶಾಂತಿಯುತ ಲಾಲಿ ವಿಸ್ತರಣೆ ಅಥವಾ ವಸತಿ ಎಲ್ಲಮನ್ ಸ್ಟ್ರೀಟ್ಗಿಂತ ಭಿನ್ನವಾಗಿ, ಕಬೀರ್ ಸ್ಟ್ರೀಟ್ ನಿರಂತರ ಚಲನೆ, ವ್ಯಾಪಾರ ಮತ್ತು ಶಕ್ತಿಯ ಸ್ಥಳವಾಗಿದೆ. ಅಲ್ಲಿ ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳು ಜೀವನದ ದೈನಂದಿನ ಲಯವನ್ನು ರೂಪಿಸುತ್ತಾರೆ. ವಾಣಿಜ್ಯ ಮತ್ತು ಸಂಸ್ಕೃತಿಯ ಬೀದಿ. ನೀವು ಕಬೀರ್ ಸ್ಟ್ರೀಟ್ ಮೂಲಕ ನಡೆದಾಗ, ನೀವು ನೋಡುತ್ತೀರಿ ಸಣ್ಣ ಅಂಗಡಿಗಳು ಮತ್ತು ಸ್ಟಾಲ್ಗಳ ಸಾಲುಗಳು, ಜವಳಿ ಮತ್ತು ಮಸಾಲೆಗಳಿಂದ ಹಿಡಿದು ಪಾತ್ರೆಗಳು ಮತ್ತು ಬಳೆಗಳವರೆಗೆ ಎಲ್ಲವನ್ನೂ ಮಾರಾಟ ಮಾಡುತ್ತವೆ. ವರ್ತಕರು ತಮ್ಮ ಬೆಲೆಗಳನ್ನು ಕೂಗುತ್ತಾ ಗ್ರಾಹಕರನ್ನು ಆಕರ್ಷಿಸಲು ಉತ್ಸುಕರಾಗಿದ್ದಾರೆ. ಉತ್ತಮ ಡೀಲ್ಗಳಿಗಾಗಿ ಗ್ರಾಹಕರು ಚೌಕಾಶಿ ಮಾಡುವುದು ಬಿಡುವಿಲ್ಲದ ಮಾರುಕಟ್ಟೆಯಲ್ಲಿ ಸಾಮಾನ್ಯ ದೃಶ್ಯವಾಗಿದೆ. ಗೋಣಿ ಚೀಲಗಳನ್ನು ತುಂಬಿದ ಎತ್ತಿನ ಗಾಡಿಗಳು ಕಿರಿದಾದ ರಸ್ತೆಯಲ್ಲಿ ಸಾಗುತ್ತಿದ್ದವು. ಎ ಮೆಲ್ಟಿಂಗ್ ಪಾಟ್ ಆಫ್ ಪೀಪಲ್. ಕಬೀರ್ ಸ್ಟ್ರೀಟ್ ಅಂಗಡಿಯವರು, ಕುಶಲಕರ್ಮಿಗಳು, ಕಾರ್ಮಿಕರು ಮತ್ತು ಪ್ರಯಾಣಿಕ ವ್ಯಾಪಾರಿಗಳಿಗೆ ನೆಲೆಯಾಗಿದೆ. ಎಲ್ಲರೂ ಮಾಲ್ಗುಡಿಯ ಆರ್ಥಿಕ ಹೃದಯ ಬಡಿತಕ್ಕೆ ಕೊಡುಗೆ ನೀಡುತ್ತಾರೆ. ರಸ್ತೆಯು ಜೀವನದ ವಿವಿಧ ಹಂತಗಳ ಜನರು ಸಂವಹನ ನಡೆಸುವ, ಸುದ್ದಿ ವಿನಿಮಯ ಮಾಡುವ ಮತ್ತು ಸಂಬಂಧಗಳನ್ನು ಬೆಳೆಸುವ ಸಭೆಯ ಸ್ಥಳವಾಗಿದೆ. ಎ ಸ್ಟ್ರೀಟ್ ದಟ್ ನೆವರ್ ಸ್ಲೀಪ್ಸ್. ಬೆಳಗಿನ ಜಾವದಿಂದ ಟೀ ಸ್ಟಾಲ್ಗಳು ಬಿಸಿ ಚಾಯ್ ನೀಡಲು ಪ್ರಾರಂಭಿಸಿದಾಗ ಸಂಜೆಯವರೆಗೂ ಅಂಗಡಿಯವರು ಮಂದ ಲ್ಯಾಂಟರ್ನ್ ದೀಪಗಳ ಅಡಿಯಲ್ಲಿ ತಮ್ಮ ಆದಾಯವನ್ನು ಎಣಿಸುವಾಗ ಕಬೀರ್ ಬೀದಿ ಯಾವಾಗಲೂ ಜೀವಂತವಾಗಿರುತ್ತದೆ. ಇದು ಸಂಪ್ರದಾಯ ಮತ್ತು ವ್ಯಾಪಾರವು ಮನಬಂದಂತೆ ಬೆರೆಯುವ ಸ್ಥಳವಾಗಿದೆ. ಇದು ಮಾಲ್ಗುಡಿಯ ಪ್ರಮುಖ ಮತ್ತು ಕ್ರಿಯಾತ್ಮಕ ಸ್ಥಳಗಳಲ್ಲಿ ಒಂದಾಗಿದೆ. ಎಲ್ಲಮನ್ ಸ್ಟ್ರೀಟ್, ಮಾಲ್ಗುಡಿಯ ದೈನಂದಿನ ಜೀವನದ ಉತ್ಸಾಹಭರಿತ ಹೃದಯ. ಎಲ್ಲಮನ್ ಸ್ಟ್ರೀಟ್ ಮಾಲ್ಗುಡಿಯ ಅತ್ಯಂತ ರೋಮಾಂಚಕ ಮತ್ತು ವೈವಿಧ್ಯಮಯ ನೆರೆಹೊರೆಗಳಲ್ಲಿ ಒಂದಾಗಿದೆ. ಗಣ್ಯ ಲಾಲಿ ವಿಸ್ತರಣೆಗಿಂತ ಭಿನ್ನವಾಗಿ, ಎಲ್ಲಮನ್ ಸ್ಟ್ರೀಟ್ ಮಾಲ್ಗುಡಿಯ ಮಧ್ಯಮ ವರ್ಗದ ಮತ್ತು ಕಾರ್ಮಿಕ ವರ್ಗದ ಜೀವನದ ನಿಜವಾದ ಸಾರವನ್ನು ಪ್ರತಿನಿಧಿಸುತ್ತದೆ. ಇದು ಚಟುವಟಿಕೆ, ನಗು ಮತ್ತು ಸಮುದಾಯದ ಮನೋಭಾವದಿಂದ ತುಂಬಿರುವ ಬೀದಿಯಾಗಿದೆ. ಅಲ್ಲಿ ವಿಭಿನ್ನ ಹಿನ್ನೆಲೆಯ ಜನರು ವಾಸಿಸುತ್ತಾರೆ ಮತ್ತು ಅಕ್ಕಪಕ್ಕದಲ್ಲಿ ಕೆಲಸ ಮಾಡುತ್ತಾರೆ. ಎ ಸ್ಟ್ರೀಟ್ ಫುಲ್ ಲೈಫ್. ಎಲ್ಲಮನ್ ಸ್ಟ್ರೀಟ್ ಮೂಲಕ ನಡೆಯುತ್ತಾ ನೀವು ನೋಡುತ್ತೀರಿ ಹೆಂಚಿನ ಛಾವಣಿಗಳು ಮತ್ತು ಮರದ ಬಾಗಿಲುಗಳನ್ನು ಹೊಂದಿರುವ ಸಾಧಾರಣ ಮನೆಗಳು, ಕೆಲವು ಕುಟುಂಬಗಳು ಸೇರುವ ಸಣ್ಣ ಪ್ರಾಂಗಣಗಳೊಂದಿಗೆ ಸಣ್ಣ ಅಂಗಡಿಗಳು ಮತ್ತು ಕಾರ್ಯಾಗಾರಗಳು. ಅಲ್ಲಿ ಟೈಲರ್ಗಳು, ಕ್ಷೌರಿಕರು ಮತ್ತು ಕಮ್ಮಾರರು ತಮ್ಮ ವ್ಯವಹಾರಗಳನ್ನು ನಡೆಸುತ್ತಾರೆ. ಮಕ್ಕಳು ಬೀದಿಯಲ್ಲಿ ಆಡುತ್ತಿದ್ದಾರೆ, ಕಾಗದದ ಗಾಳಿಪಟಗಳನ್ನು ಹಾರಿಸುತ್ತಾರೆ ಅಥವಾ ಒಬ್ಬರನ್ನೊಬ್ಬರು ಹಿಂಬಾಲಿಸುತ್ತಾರೆ. ನೆರೆಹೊರೆಯವರು ಮನೆ ಬಾಗಿಲಿಗೆ ಹರಟೆ ಹೊಡೆಯುತ್ತಾರೆ, ಕತೆಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಊರಿನ ಬಗ್ಗೆ ಹರಟೆ ಹೊಡೆಯುತ್ತಾರೆ. ಒಂದು ನಿಕಟ ಸಮುದಾಯ. ಎಲ್ಲಮನ್ ಸ್ಟ್ರೀಟ್ ಕೇವಲ ವಸತಿ ಪ್ರದೇಶಕ್ಕಿಂತ ಹೆಚ್ಚಾಗಿರುತ್ತದೆ. ಇದು ಜನರು ಒಬ್ಬರನ್ನೊಬ್ಬರು ನೋಡುವ ಸಮುದಾಯವಾಗಿದೆ. ಸ್ಥಳೀಯ ದಿನಸಿ ವ್ಯಾಪಾರಿಗೆ ಪ್ರತಿಯೊಬ್ಬರ ಹೆಸರು ತಿಳಿದಿದೆ ಮತ್ತು ಚಾಯ್ ಅಂಗಡಿ ಮಾಲೀಕರು ಪ್ರತಿಯೊಬ್ಬ ಗ್ರಾಹಕರು ತಮ್ಮ ಚಹಾವನ್ನು ಹೇಗೆ ಇಷ್ಟಪಡುತ್ತಾರೆ ಎಂಬುದನ್ನು ನೆನಪಿಸಿಕೊಳ್ಳುತ್ತಾರೆ. ಹಬ್ಬಗಳು ಇಡೀ ಬೀದಿಯನ್ನು ಒಟ್ಟಿಗೆ ತರುತ್ತವೆ. ಮನೆಗಳನ್ನು ಗಾಢ ಬಣ್ಣಗಳಲ್ಲಿ ಅಲಂಕರಿಸಲಾಗಿದೆ ಮತ್ತು ರುಚಿಕರವಾದ ಸಿಹಿತಿಂಡಿಗಳ ಪರಿಮಳದಿಂದ ಗಾಳಿ ತುಂಬಿದೆ. ಸರಳತೆ ಮತ್ತು ಉಷ್ಣತೆಯ ಸಂಕೇತ. ಮಾರ್ಕೆಟ್ ರಸ್ತೆಯು ವಾಣಿಜ್ಯ ಕೇಂದ್ರವಾಗಿದ್ದರೆ ಮತ್ತು ಲಾಲಿ ವಿಸ್ತರಣೆಯು ಗಣ್ಯರಾಗಿದ್ದರೆ, ಎಲ್ಲಮನ್ ಸ್ಟ್ರೀಟ್ ಮಾಲ್ಗುಡಿಯ ಶ್ರಮಶೀಲ, ದೈನಂದಿನ ಜನರನ್ನು ಪ್ರತಿನಿಧಿಸುತ್ತದೆ. ಇದು ಕನಸುಗಳು, ಹೋರಾಟಗಳು ಮತ್ತು ಸಣ್ಣ ಸಂತೋಷಗಳ ಸ್ಥಳವಾಗಿದೆ. ಇದು ಕೆ ನಲ್ಲಿ ಅತ್ಯಂತ ಸ್ಮರಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ನಾರಾಯಣ್ ಅವರ ಪ್ರೀತಿಯ ಊರು. ಲಾಲಿ ಪ್ರತಿಮೆ, ಮಾಲ್ಗುಡಿಯ ವಸಾಹತುಶಾಹಿ ಅವಶೇಷ. ಲಾಲಿ ಪ್ರತಿಮೆಯು ಮಾಲ್ಗುಡಿಯ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಅದರ ವಸಾಹತುಶಾಹಿ ಗತಕಾಲದ ನೆನಪಿಗಾಗಿ ಪಟ್ಟಣದ ಮಧ್ಯ ಚೌಕದಲ್ಲಿ ನಿಂತಿದೆ. ಇದು ಸರ್ ಫ್ರೆಡೆರಿಕ್ ಲಾಲೆ ಅವರ ಪ್ರತಿಮೆಯಾಗಿದ್ದು, ಈ ಪ್ರದೇಶವನ್ನು ರೂಪಿಸುವಲ್ಲಿ ಪಾತ್ರ ವಹಿಸಿದ್ದಾರೆ ಎಂದು ನಂಬಲಾದ ಬ್ರಿಟಿಷ್ ಅಧಿಕಾರಿ. ವರ್ಷಗಳಲ್ಲಿ ಪ್ರತಿಮೆಯು ಕೇವಲ ಐತಿಹಾಸಿಕ ಸ್ಮಾರಕವಾಗಿ ಮಾರ್ಪಟ್ಟಿದೆ. ಇದು ಮಾಲ್ಗುಡಿಯಲ್ಲಿ ಚರ್ಚೆ, ವಿನೋದ ಮತ್ತು ಬದಲಾಗುತ್ತಿರುವ ಸಮಯದ ಸಂಕೇತವಾಗಿದೆ. ಭವ್ಯವಾದ ಆದರೆ ಮರೆಯಾಗುತ್ತಿರುವ ಸ್ಮಾರಕ. ಪ್ರತಿಮೆಯನ್ನು ಎತ್ತರದ ಪೀಠದ ಮೇಲೆ ಜೋಡಿಸಲಾಗಿದೆ. ಲಾಲಿಯನ್ನು ಔಪಚಾರಿಕ ಬ್ರಿಟಿಷ್ ಮಿಲಿಟರಿ ಸಮವಸ್ತ್ರದಲ್ಲಿ ಚಿತ್ರಿಸಲಾಗಿದೆ. ಒಂದು ಕೈ ಅವನ ಕತ್ತಿಯ ಮೇಲೆ ನಿಂತಿದ್ದರೆ, ಇನ್ನೊಂದು ಅವನ ಸೊಂಟದ ಮೇಲೆ ವಿಶ್ವಾಸದಿಂದ ಇರಿಸಲ್ಪಟ್ಟಿದೆ. ತಳದಲ್ಲಿರುವ ಕಂಚಿನ ಫಲಕವು ಅವರ ಕೊಡುಗೆಗಳನ್ನು ವಿವರಿಸುತ್ತದೆ, ಆದರೂ ಕೆಲವು ಪಟ್ಟಣವಾಸಿಗಳು ಅದನ್ನು ಓದಲು ಚಿಂತಿಸುತ್ತಾರೆ. ಕಾಲಾನಂತರದಲ್ಲಿ ಪ್ರತಿಮೆಯು ಗೂಳು, ಪಕ್ಷಿಗಳ ಹಿಕ್ಕೆಗಳು ಮತ್ತು ನಿರ್ಲಕ್ಷ್ಯದ ಚಿಹ್ನೆಗಳನ್ನು ಸಂಗ್ರಹಿಸಿದೆ. ಪಟ್ಟಣದ ದೃಶ್ಯಾವಳಿಗಳಲ್ಲಿ ಮಿಶ್ರಣವಾಗಿದೆ. ರಾಜಕೀಯ ಮತ್ತು ಸಾಮಾಜಿಕ ಸಂವಾದಗಳ ಕೇಂದ್ರ.
ಹಳೆಯ ತಲೆಮಾರುಗಳು ಇದನ್ನು ಐತಿಹಾಸಿಕ ಕಲಾಕೃತಿಯಾಗಿ ನೋಡುತ್ತಾರೆ, ಆದರೆ ಕಿರಿಯರು ಅದರ ಪ್ರಸ್ತುತತೆಯನ್ನು ಪ್ರಶ್ನಿಸುತ್ತಾರೆ. ಪ್ರತಿಮೆಯ ಬಳಿ ಸಾರ್ವಜನಿಕ ಸಭೆಗಳು, ಪ್ರತಿಭಟನೆಗಳು ಮತ್ತು ಆಚರಣೆಗಳು ಆಗಾಗ್ಗೆ ನಡೆಯುತ್ತವೆ. ಇದು ಮಾಲ್ಗುಡಿಯ ಪ್ರಗತಿಗೆ ಆಕಸ್ಮಿಕ ಸಾಕ್ಷಿಯಾಗಿದೆ. ಅದರ ವಸಾಹತುಶಾಹಿ ಪ್ರಾಮುಖ್ಯತೆಯ ಅರಿವಿಲ್ಲದೆ ಮಕ್ಕಳು ಅದರ ನೆಲೆಯ ಸುತ್ತಲೂ ಆಡುತ್ತಾರೆ. ಸಾಂದರ್ಭಿಕವಾಗಿ, ಸ್ಥಳೀಯರು ಅದರ ಉಪಸ್ಥಿತಿಯ ಬಗ್ಗೆ ತಮಾಷೆ ಮಾಡುತ್ತಾರೆ. ಮರೆತುಹೋದ ಬ್ರಿಟಿಷ್ ಅಧಿಕಾರಿ ಇನ್ನೂ ತಮ್ಮ ಪಟ್ಟಣದಲ್ಲಿ ಏಕೆ ನಿಂತಿದ್ದಾರೆ ಎಂದು ಆಶ್ಚರ್ಯಪಡುತ್ತಾರೆ. ಮಾಲ್ಗುಡಿಯ ವಿಕಾಸದ ಮೂಕ ವೀಕ್ಷಕ. ಲಾಲಿ ಪ್ರತಿಮೆಯು ಹಿಂದಿನ ಯುಗವನ್ನು ಪ್ರತಿನಿಧಿಸಬಹುದು, ಆದರೆ ಇದು ಮಾಲ್ಗುಡಿಯ ಗುರುತಿನ ಭಾಗವಾಗಿ ಮುಂದುವರಿಯುತ್ತದೆ. ಪಟ್ಟಣವು ಬೆಳೆಯುತ್ತಿರುವಾಗ ಅದರ ಸುತ್ತ ಚರ್ಚೆಗಳು ಮತ್ತು ಬದಲಾವಣೆಗಳು ಶಾಂತವಾಗಿ ನಿಂತಿದೆ. ಒಂದು ಹೆಗ್ಗುರುತಾಗಿರಲಿ, ಅವಶೇಷವಾಗಲಿ ಅಥವಾ ಮನೋರಂಜನೆಯ ವಿಲಕ್ಷಣವಾಗಲಿ, ಮಾಲ್ಗುಡಿಯ ನಿರಂತರ ವಿಕಸನದ ಕಥೆಯಲ್ಲಿ ಇದು ನಿರಂತರ ಉಪಸ್ಥಿತಿಯಾಗಿ ಉಳಿದಿದೆ. ಲಾಲಿ ವಿಸ್ತರಣೆ, ಮಾಲ್ಗುಡಿಯ ಎಲೈಟ್ ನೆರೆಹೊರೆ. ಲಾಲಿ ವಿಸ್ತರಣೆಯು ಮಾಲ್ಗುಡಿಯ ಅತ್ಯಂತ ಪ್ರತಿಷ್ಠಿತ ಮತ್ತು ಆಧುನಿಕ ಪ್ರದೇಶಗಳಲ್ಲಿ ಒಂದಾಗಿದೆ. ಬ್ರಿಟಿಷ್ ಅಧಿಕಾರಿಯಾದ ಸರ್ ಫ್ರೆಡೆರಿಕ್ ಲಾಲೆ ಅವರ ಹೆಸರನ್ನು ಇಡಲಾಗಿದೆ. ಇದು ಪಟ್ಟಣದಲ್ಲಿನ ವಸಾಹತುಶಾಹಿ ವಾಸ್ತುಶಿಲ್ಪ ಮತ್ತು ನಗರಾಭಿವೃದ್ಧಿಯ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ಮಾಲ್ಗುಡಿಯ ಹಳೆಯ, ಗದ್ದಲದ ಬೀದಿಗಳಿಗಿಂತ ಭಿನ್ನವಾಗಿ, ಲಾಲಿ ವಿಸ್ತರಣೆಯು ವಿಶಾಲವಾದ, ಉತ್ತಮವಾಗಿ ಯೋಜಿಸಲಾದ ವಸತಿ ಪ್ರದೇಶವಾಗಿದೆ. ಪಟ್ಟಣದ ಶ್ರೀಮಂತ ಮತ್ತು ಪ್ರಭಾವಿ ನಾಗರಿಕರಿಗೆ ನೆಲೆಯಾಗಿದೆ. ಹಳೆಯ ಮಾಲ್ಗುಡಿಗೆ ವ್ಯತಿರಿಕ್ತವಾಗಿದೆ. ಮಾಲ್ಗುಡಿಯ ಉಳಿದ ಭಾಗವು ಸಾಂಪ್ರದಾಯಿಕ ಮನೆಗಳು, ಕಿರಿದಾದ ಬೀದಿಗಳು ಮತ್ತು ಸ್ಥಳೀಯ ಮಾರುಕಟ್ಟೆಗಳಿಂದ ತುಂಬಿದ್ದರೆ, ಲಾಲಿ ವಿಸ್ತರಣೆಯು ಅದರೊಂದಿಗೆ ಎದ್ದು ಕಾಣುತ್ತದೆ. ವಿಶಾಲವಾದ, ಮರಗಳಿಂದ ಕೂಡಿದ ಮಾರ್ಗಗಳು ಮುಕ್ತತೆಯ ಅರ್ಥವನ್ನು ನೀಡುತ್ತದೆ. ಮಾಲ್ಗುಡಿಯ ಗಣ್ಯರು ವಾಸಿಸುವ ಗೇಟೆಡ್ ಕಾಂಪೌಂಡ್ಗಳನ್ನು ಹೊಂದಿರುವ ದೊಡ್ಡ ಬಂಗಲೆಗಳು, ಬ್ರಿಟಿಷ್ ಕಾಲದ ಕಟ್ಟಡಗಳು, ವಸಾಹತುಶಾಹಿ ಮತ್ತು ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತವೆ. ಸುವ್ಯವಸ್ಥಿತ ಉದ್ಯಾನಗಳು ಪ್ರದೇಶದ ಆಕರ್ಷಣೆ ಮತ್ತು ಪ್ರತ್ಯೇಕತೆಯನ್ನು ಸೇರಿಸುತ್ತವೆ. ಪ್ರಭಾವಿಗಳ ಮನೆ. ಲಾಲಿ ವಿಸ್ತರಣೆಯು ನ್ಯಾಯಾಧೀಶರು, ವಕೀಲರು, ಶ್ರೀಮಂತ ಉದ್ಯಮಿಗಳು ಮತ್ತು ನಿವೃತ್ತ ಬ್ರಿಟಿಷ್ ಅಧಿಕಾರಿಗಳು ವಾಸಿಸುವ ಸ್ಥಳವಾಗಿದೆ. ಅವರ ಭವ್ಯವಾದ ಮನೆಗಳು ಕಬೀರ್ ಸ್ಟ್ರೀಟ್ ಅಥವಾ ಎಲ್ಲಮನ್ ಸ್ಟ್ರೀಟ್ನ ವಿನಮ್ರ ನಿವಾಸಗಳಿಗೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದೆ. ಬದಲಾವಣೆ ಮತ್ತು ಆಧುನಿಕತೆಯ ಸಂಕೇತ. ಲಾಲಿ ಎಕ್ಸ್ಟೆನ್ಷನ್ನ ಅಭಿವೃದ್ಧಿಯು ಮಾಲ್ಗುಡಿಯ ಬದಲಾಗುತ್ತಿರುವ ಮುಖವನ್ನು ಪ್ರತಿನಿಧಿಸುತ್ತದೆ. ನಿದ್ರೆಯ ಸಾಂಪ್ರದಾಯಿಕ ಪಟ್ಟಣದಿಂದ ನಿಧಾನವಾಗಿ ಆಧುನಿಕತೆಯನ್ನು ಅಳವಡಿಸಿಕೊಳ್ಳುತ್ತಿದೆ. ಇದು ಶಕ್ತಿ, ಸವಲತ್ತು ಮತ್ತು ಪ್ರಗತಿಯನ್ನು ಒಟ್ಟುಗೂಡಿಸುವ ಸ್ಥಳವಾಗಿದೆ. ಇದು ಯ ಅತ್ಯಂತ ಮಹತ್ವದ ಸ್ಥಳಗಳಲ್ಲಿ ಒಂದಾಗಿದೆ. ನಾರಾಯಣ್ ಅವರ ಕಾಲ್ಪನಿಕ ಪ್ರಪಂಚ. ಟೌನ್ ಹಾಲ್. ಮಾಲ್ಗುಡಿಯಲ್ಲಿ ಸಾರ್ವಜನಿಕ ಜೀವನದ ಹೃದಯ. ಮಾಲ್ಗುಡಿಯ ಟೌನ್ ಹಾಲ್ ಪಟ್ಟಣದ ನಾಗರಿಕ ಮತ್ತು ಸಾಂಸ್ಕೃತಿಕ ಜೀವನದ ಸಂಕೇತವಾಗಿದೆ. ಇದು ಕೇವಲ ಸರ್ಕಾರಿ ಕಟ್ಟಡವಲ್ಲ, ಇದು ಪ್ರಮುಖ ಘಟನೆಗಳು, ರಾಜಕೀಯ ಚರ್ಚೆಗಳು, ಸಾರ್ವಜನಿಕ ಭಾಷಣಗಳು ಮತ್ತು ಸಾಮಾಜಿಕ ಕೂಟಗಳ ಕೇಂದ್ರವಾಗಿದೆ. ಒಂದು ಗ್ರ್ಯಾಂಡ್ ಇನ್ನೂ ಸಾಧಾರಣ ರಚನೆ. ಮಾಲ್ಗುಡಿಯ ಪ್ರಮುಖ ಸ್ಥಳದಲ್ಲಿ ನೆಲೆಗೊಂಡಿರುವ ಟೌನ್ ಹಾಲ್ ವಸಾಹತುಶಾಹಿ ಯುಗದ ಕಟ್ಟಡವಾಗಿದ್ದು, ಸರಳವಾದ ಆದರೆ ಘನತೆಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಇದರ ಎತ್ತರದ ಕಂಬಗಳು, ವಿಶಾಲವಾದ ಪ್ರವೇಶದ್ವಾರ ಮತ್ತು ಮರದ ಬಾಗಿಲುಗಳು ಅದಕ್ಕೆ ಅಧಿಕಾರದ ಗಾಳಿಯನ್ನು ನೀಡುತ್ತವೆ. ಒಳಗೆ, ಸಭಾಂಗಣವು ವಿಶಾಲವಾದ ಮರದ ಬೆಂಚುಗಳ ಸಾಲುಗಳು, ಸ್ಪೀಕರ್ಗಳಿಗೆ ಎತ್ತರದ ವೇದಿಕೆ ಮತ್ತು ಸೂರ್ಯನ ಬೆಳಕಿನ ಹೊಳೆಗಳನ್ನು ಅನುಮತಿಸುವ ಎತ್ತರದ ಕಿಟಕಿಗಳು. ಸಾರ್ವಜನಿಕ ಕೂಟಗಳ ಸ್ಥಳ. ಮಾಲ್ಗುಡಿಯ ಜನರು ವಿವಿಧ ಸಂದರ್ಭಗಳಲ್ಲಿ ಒಟ್ಟಿಗೆ ಸೇರುವ ಸ್ಥಳವೆಂದರೆ ಟೌನ್ ಹಾಲ್. ರಾಜಕೀಯ ಮುಖಂಡರು ಭಾಷಣ ಮಾಡುತ್ತಾರೆ, ಪ್ರಮುಖ ವಿಷಯಗಳ ಬಗ್ಗೆ ಪಟ್ಟಣವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಸ್ಥಳೀಯ ವಿವಾದಗಳು ಮತ್ತು ಕುಂದುಕೊರತೆಗಳನ್ನು ಚರ್ಚಿಸಲಾಗಿದೆ. ಇದು ನಿರ್ಧಾರ ತೆಗೆದುಕೊಳ್ಳುವ ಸ್ಥಳವಾಗಿದೆ. ಶಾಲಾ ಸಮಾರಂಭಗಳು, ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಟ್ರಾವೆಲಿಂಗ್ ಥಿಯೇಟರ್ ಗುಂಪುಗಳು ಕೆಲವೊಮ್ಮೆ ಪ್ರದರ್ಶನಗಳಿಗಾಗಿ ಹಾಲ್ ಅನ್ನು ಬಳಸುತ್ತವೆ, ದೊಡ್ಡ ಜನಸಮೂಹವನ್ನು ಸೆಳೆಯುತ್ತವೆ. ಮಾಲ್ಗುಡಿಯ ಇತಿಹಾಸದಲ್ಲಿ ಸ್ಮರಣೀಯ ಕ್ಷಣಗಳು. ಮಾಲ್ಗುಡಿಯ ಅನೇಕ ನಿರ್ಣಾಯಕ ಕ್ಷಣಗಳು ಟೌನ್ ಹಾಲ್ನಲ್ಲಿ ತೆರೆದುಕೊಂಡಿವೆ. ಇದು ಹೋಸ್ಟ್ ಮಾಡಿದೆ. ಬ್ರಿಟಿಷರ ಕಾಲದ ಪ್ರಸಿದ್ಧ ರಾಜಕೀಯ ಭಾಷಣಗಳು ರಾಷ್ಟ್ರೀಯತೆಯ ಉತ್ಸಾಹವನ್ನು ಪ್ರೇರೇಪಿಸುತ್ತವೆ. ಹೊಸ ರಸ್ತೆಗಳು ಮತ್ತು ಶಾಲೆಗಳಂತಹ ಪಟ್ಟಣದ ಅಭಿವೃದ್ಧಿಗಳನ್ನು ಚರ್ಚಿಸಲು ಸಾರ್ವಜನಿಕ ಸಭೆಗಳು. ಸಮಾಜ ಸುಧಾರಣಾ ಚರ್ಚೆಗಳು, ಅಲ್ಲಿ ಬುದ್ಧಿಜೀವಿಗಳು ಮತ್ತು ಊರಿನ ಹಿರಿಯರು ಸಂಪ್ರದಾಯ ಮತ್ತು ಪ್ರಗತಿಯ ಸಮಸ್ಯೆಗಳನ್ನು ಚರ್ಚಿಸುತ್ತಾರೆ. ದೈನಂದಿನ ಜೀವನದಲ್ಲಿ ಟೌನ್ ಹಾಲ್ ಪಾತ್ರ. ಮಾಲ್ಗುಡಿಯ ಜನರಿಗೆ ಟೌನ್ ಹಾಲ್ ಒಂದು ಕಟ್ಟಡಕ್ಕಿಂತ ಹೆಚ್ಚು. ಇದು ಸಮುದಾಯ, ಪ್ರಜಾಪ್ರಭುತ್ವ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಇದು ಕಿರಿದಾದ ಬೀದಿಗಳನ್ನು ಮೀರಿ ಪ್ರಪಂಚದೊಂದಿಗೆ ಪಟ್ಟಣದ ನಿಶ್ಚಿತಾರ್ಥವನ್ನು ಪ್ರತಿನಿಧಿಸುತ್ತದೆ. ಮಾಲ್ಗುಡಿಯಂತಹ ಸಣ್ಣ ಸ್ಥಳದಲ್ಲಿಯೂ ಸಹ ದೊಡ್ಡ ಆಲೋಚನೆಗಳು, ಚರ್ಚೆಗಳು ಮತ್ತು ಆಕಾಂಕ್ಷೆಗಳು ಅಭಿವೃದ್ಧಿ ಹೊಂದುತ್ತವೆ ಎಂದು ಸಾಬೀತುಪಡಿಸುತ್ತದೆ.
ಆಲ್ಬರ್ಟ್ ಮಿಷನ್ ಸ್ಕೂಲ್, ಮಾಲ್ಗುಡಿಯಲ್ಲಿ ಶಿಕ್ಷಣದ ಪಿಲ್ಲರ್. ಆಲ್ಬರ್ಟ್ ಮಿಷನ್ ಶಾಲೆಯು ಮಾಲ್ಗುಡಿಯ ಅತ್ಯಂತ ಗೌರವಾನ್ವಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ಕಟ್ಟುನಿಟ್ಟಾದ ಶಿಸ್ತು, ಬ್ರಿಟಿಷ್ ಶೈಲಿಯ ಶಿಕ್ಷಣ ಮತ್ತು ಇಂಗ್ಲಿಷ್ ಕಲಿಕೆಗೆ ಒತ್ತು ನೀಡುತ್ತದೆ. ಇದು ಪಟ್ಟಣದ ಅನೇಕ ಯುವಕರ ಮನಸ್ಸನ್ನು ರೂಪಿಸಿದೆ, ಮಾಲ್ಗುಡಿಯ ಗಡಿಯಾಚೆಗಿನ ಭವಿಷ್ಯಕ್ಕಾಗಿ ಅವರನ್ನು ಸಿದ್ಧಪಡಿಸಿದೆ. ವಸಾಹತುಶಾಹಿ ಪರಂಪರೆಯನ್ನು ಹೊಂದಿರುವ ಶಾಲೆ. ಕಟ್ಟಡವು ಹಳೆಯದಾದರೂ ಭವ್ಯವಾಗಿದೆ. ಎತ್ತರದ ಕಂಬಗಳು, ಕಮಾನಿನ ಕಿಟಕಿಗಳು ಮತ್ತು ವಿದ್ಯಾರ್ಥಿಗಳು ಸೇರುವ ದೊಡ್ಡ ಶಾಲೆಯ ಅಂಗಳವನ್ನು ಹೊಂದಿದೆ. ಪ್ರವೇಶದ್ವಾರದಲ್ಲಿ ಕಲ್ಲಿನ ಫಲಕವು ಶಾಲೆಯ ಹೆಸರನ್ನು ಹೊಂದಿದೆ, ಇದು ಅದರ ವಸಾಹತುಶಾಹಿ ಮೂಲದ ಜ್ಞಾಪನೆಯಾಗಿದೆ. ತರಗತಿ ಕೊಠಡಿಗಳು ಮರದ ಮೇಜುಗಳು, ಕಪ್ಪು ಹಲಗೆಗಳು ಮತ್ತು ನೂಲಿನ ಪಠ್ಯಪುಸ್ತಕಗಳಿಂದ ತುಂಬಿದ ಕಪಾಟನ್ನು ಹೊಂದಿರುತ್ತವೆ. ಕಟ್ಟುನಿಟ್ಟಾದ ಮುಖ್ಯೋಪಾಧ್ಯಾಯರು ಕಾರಿಡಾರ್ಗಳಲ್ಲಿ ನಡೆಯುತ್ತಾರೆ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ಒಂದೇ ರೀತಿ ಗಮನಿಸುತ್ತಾರೆ. ಕಲಿಕೆ ಮತ್ತು ಶಿಸ್ತಿನ ಸ್ಥಳ. ಅಚ್ಚುಕಟ್ಟಾಗಿ ಒತ್ತಿದ ಸಮವಸ್ತ್ರದಲ್ಲಿರುವ ವಿದ್ಯಾರ್ಥಿಗಳು ಇಂಗ್ಲಿಷ್, ಗಣಿತ ಮತ್ತು ಇತಿಹಾಸದಂತಹ ವಿಷಯಗಳನ್ನು ಕಲಿಯುತ್ತಾರೆ. ಶಾಲೆಯ ಮಿಷನರಿ ಬೇರುಗಳನ್ನು ಪ್ರತಿಬಿಂಬಿಸುವ ಬೆಳಗಿನ ಪ್ರಾರ್ಥನೆಗಳು ಮತ್ತು ಸ್ತೋತ್ರಗಳು ಸಭಾಂಗಣದ ಮೂಲಕ ಪ್ರತಿಧ್ವನಿಸುತ್ತವೆ. ಶಿಕ್ಷಕರು ದಯೆ ಮತ್ತು ಕಟ್ಟುನಿಟ್ಟಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ. ಅವರು ಶೈಕ್ಷಣಿಕ ಮತ್ತು ಶಿಸ್ತುಗಳಲ್ಲಿ ಉತ್ಕೃಷ್ಟತೆಯನ್ನು ಖಾತ್ರಿಪಡಿಸುತ್ತಾರೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಶಾಲೆಗೆ ಜೀವ ತುಂಬುತ್ತವೆ. ತರಗತಿಯ ನಂತರ ಬಯಲು ಮೈದಾನದಲ್ಲಿ ಹುಡುಗರು ಕ್ರಿಕೆಟ್ ಆಡುತ್ತಾರೆ. ಮಾಲ್ಗುಡಿಯ ಭವಿಷ್ಯವನ್ನು ರೂಪಿಸುವ ಶಾಲೆ. ಅನೇಕರಿಗೆ ಆಲ್ಬರ್ಟ್ ಮಿಷನ್ ಶಾಲೆ ಕೇವಲ ಕಲಿಕೆಯ ಸ್ಥಳವಲ್ಲ, ಆದರೆ ಹೆಚ್ಚಿನ ಅವಕಾಶಗಳಿಗೆ ಮೆಟ್ಟಿಲು. ಇದು ಶಿಕ್ಷಣ, ಮಹತ್ವಾಕಾಂಕ್ಷೆ ಮತ್ತು ಮಾಲ್ಗುಡಿಯ ಶಾಂತ ರೂಪಾಂತರದ ಸಂಕೇತವಾಗಿ ನಿಂತಿದೆ. ಆಧುನಿಕ ಆಕಾಂಕ್ಷೆಗಳೊಂದಿಗೆ ಸಂಪ್ರದಾಯವನ್ನು ಸಂಯೋಜಿಸುತ್ತದೆ. ಬೋರ್ಡ್ಲೆಸ್ ಹೋಟೆಲ್, ಮಾಲ್ಗುಡಿಯ ಅತ್ಯಂತ ಜನಪ್ರಿಯ ತಿನಿಸು. ಬೋರ್ಡ್ಲೆಸ್ ಹೋಟೆಲ್ ಮಾಲ್ಗುಡಿಯಲ್ಲಿ ಒಂದು ಪೌರಾಣಿಕ ಸ್ಥಳವಾಗಿದೆ. ಇದು ಎಲ್ಲಾ ವರ್ಗದ ಜನರು ಸೇರುವ ಸರಳ ಮತ್ತು ಗದ್ದಲದ ಉಪಾಹಾರ ಗೃಹವಾಗಿದೆ. ಅದರ ಹೆಸರಿನ ಹೊರತಾಗಿಯೂ ಇದು ಹೋಟೆಲ್ ಅಲ್ಲ, ಆದರೆ ಅದರ ರುಚಿಕರವಾದ ಆಹಾರ, ಉತ್ಸಾಹಭರಿತ ಸಂಭಾಷಣೆಗಳು ಮತ್ತು ಸ್ವಾಗತಾರ್ಹ ವಾತಾವರಣಕ್ಕೆ ಹೆಸರುವಾಸಿಯಾದ ಸ್ಥಳೀಯ ರೆಸ್ಟೋರೆಂಟ್ ಆಗಿದೆ. ಇದು ಪತ್ರಕರ್ತರು, ಉದ್ಯಮಿಗಳು, ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರು ಒಟ್ಟಿಗೆ ಕುಳಿತು ಕಾಫಿ ಮತ್ತು ಬಿಸಿಯಾದ ದಕ್ಷಿಣ ಭಾರತದ ಊಟದ ಕಪ್ಗಳ ಮೇಲೆ ಕುಳಿತುಕೊಳ್ಳುವ ಸ್ಥಳವಾಗಿದೆ. ಒಂದು ಸಾಧಾರಣ ಇನ್ನೂ ಸಾಂಪ್ರದಾಯಿಕ ಸ್ಥಾಪನೆ. ಹೋಟೆಲ್ಗೆ ಯಾವುದೇ ಸೈನ್ಬೋರ್ಡ್ ಇಲ್ಲ, ಆದರೂ ಮಾಲ್ಗುಡಿಯಲ್ಲಿ ಎಲ್ಲರಿಗೂ ಅದರ ಹೆಸರಿನಿಂದ ತಿಳಿದಿದೆ. ಮರದ ಮೇಜುಗಳು ಮತ್ತು ಬೆಂಚುಗಳು ಸಣ್ಣ ಊಟದ ಪ್ರದೇಶವನ್ನು ತುಂಬುತ್ತವೆ, ಯಾವಾಗಲೂ ಸಾಮಾನ್ಯ ಗ್ರಾಹಕರಿಂದ ಆಕ್ರಮಿಸಲ್ಪಡುತ್ತವೆ. ಮಾಣಿಗಳು, ಇಡ್ಲಿಗಳು, ದೋಸೆಗಳು ಮತ್ತು ಬಲವಾದ ಫಿಲ್ಟರ್ ಕಾಫಿಯ ಟಂಬ್ಲರ್ಗಳ ಪ್ಲೇಟ್ಗಳನ್ನು ಸಮತೋಲನಗೊಳಿಸುತ್ತಾ ವೇಗವಾಗಿ ಚಲಿಸುತ್ತಾರೆ. ಗಾಳಿಯು ಹೊಸದಾಗಿ ತಯಾರಿಸಿದ ಕಾಫಿ ಮತ್ತು ಸಿಜ್ಲಿಂಗ್ ತಿಂಡಿಗಳ ಪರಿಮಳದಿಂದ ತುಂಬಿರುತ್ತದೆ. ಸಂವಾದಗಳು ಮತ್ತು ವಿಚಾರಗಳ ಕೇಂದ್ರ. ಬರಹಗಾರರು, ಶಿಕ್ಷಕರು ಮತ್ತು ಗುಮಾಸ್ತರು ಸುದ್ದಿ, ರಾಜಕೀಯ ಮತ್ತು ಪಟ್ಟಣದ ಗಾಸಿಪ್ಗಳನ್ನು ಚರ್ಚಿಸಲು ಇಲ್ಲಿ ಸೇರುತ್ತಾರೆ. ಗ್ರಾಹಕರು ಬಿಸಿಯಾದ ಚರ್ಚೆಗಳಲ್ಲಿ ತೊಡಗುತ್ತಾರೆ. ಇದು ಬೌದ್ಧಿಕ ಚರ್ಚೆಗಳಿಗೆ ಹಾಟ್ಸ್ಪಾಟ್ ಆಗಿದೆ. ಕೌಂಟರಿನಲ್ಲಿ ಆಗಾಗ ಕಾಣಸಿಗುವ ಮಾಲೀಕರು ಹಳೆಯ ಗೆಳೆಯರಂತೆ ಎಲ್ಲರಿಗೂ ನಮಸ್ಕರಿಸುತ್ತಾರೆ. ಮಾಲ್ಗುಡಿಯ ಚೈತನ್ಯದ ಪ್ರತೀಕ. ಕೇವಲ ರೆಸ್ಟೋರೆಂಟ್ಗಿಂತ ಹೆಚ್ಚಾಗಿ, ಬೋರ್ಡ್ಲೆಸ್ ಹೋಟೆಲ್ ಮಾಲ್ಗುಡಿಯ ಸಾರವನ್ನು ಪ್ರತಿನಿಧಿಸುತ್ತದೆ. ಸರಳ, ಉತ್ಸಾಹಭರಿತ ಮತ್ತು ಪೂರ್ಣ ಪಾತ್ರ. ತ್ವರಿತ ಊಟಕ್ಕಾಗಿ, ಸುದೀರ್ಘ ಚರ್ಚೆಗಾಗಿ ಅಥವಾ ಪತ್ರಿಕೆಯೊಂದಿಗೆ ಶಾಂತ ಕ್ಷಣಕ್ಕಾಗಿ, ಈ ಉಪಾಹಾರ ಗೃಹವು ಆರ್ಕೆಯಲ್ಲಿ ಪ್ರೀತಿಯ ಹೆಗ್ಗುರುತಾಗಿ ಉಳಿದಿದೆ. ನಾರಾಯಣ್ ಅವರ ಕಾಲ್ಪನಿಕ ಪ್ರಪಂಚ. ಮುತ್ತು ಬೇಕರಿ, ಮಾಲ್ಗುಡಿಯ ಸ್ವೀಟೆಸ್ಟ್ ಕಾರ್ನರ್. ಮುತ್ತುಸ್ ಬೇಕರಿಯು ಮಾಲ್ಗುಡಿಯಲ್ಲಿರುವ ಪ್ರಸಿದ್ಧ ಸ್ಥಳವಾಗಿದೆ. ಇದು ಹೊಸದಾಗಿ ಬೇಯಿಸಿದ ಬ್ರೆಡ್, ಗರಿಗರಿಯಾದ ಬಿಸ್ಕತ್ತುಗಳು ಮತ್ತು ಬಾಯಲ್ಲಿ ನೀರೂರಿಸುವ ಸಿಹಿತಿಂಡಿಗಳಿಗೆ ಹೆಸರುವಾಸಿಯಾಗಿದೆ. ಇದು ಒಂದು ಸಣ್ಣ, ಸ್ನೇಹಶೀಲ ಬೇಕರಿಯಾಗಿದ್ದು, ಬೆಚ್ಚಗಿನ ಕೇಕ್ ಮತ್ತು ಬಿಸಿ ಚಹಾದ ಸುವಾಸನೆಯು ಗಾಳಿಯನ್ನು ತುಂಬುತ್ತದೆ. ದಿನವಿಡೀ ಶಾಲಾ ಮಕ್ಕಳು, ಕಚೇರಿ ಕೆಲಸಗಾರರು ಮತ್ತು ದಾರಿಹೋಕರನ್ನು ಆಕರ್ಷಿಸುತ್ತದೆ. ಒಂದು ಸರಳ ಆದರೆ ಆಕರ್ಷಕ ಬೇಕರಿ. ಬೇಕರಿಯು ಗೋಲ್ಡನ್ ಬ್ರೌನ್ ಬನ್ಗಳು, ತೆಂಗಿನಕಾಯಿ ಬಿಸ್ಕತ್ತುಗಳು ಮತ್ತು ಕೆನೆ ಪೇಸ್ಟ್ರಿಗಳಿಂದ ತುಂಬಿದ ಗಾಜಿನ ಪ್ರದರ್ಶನವನ್ನು ಹೊಂದಿದೆ. ಮುತ್ತು, ಸ್ನೇಹಪರ ಮತ್ತು ಶ್ರಮಶೀಲ ಮಾಲೀಕ, ಪ್ರತಿ ಗ್ರಾಹಕರನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸುತ್ತಾರೆ. ಅವರು ತಮ್ಮ ಆದೇಶಗಳನ್ನು ಸಿದ್ಧಪಡಿಸುವಾಗ ಆಗಾಗ್ಗೆ ಚಾಟ್ ಮಾಡುತ್ತಾರೆ. ಹಿಂಭಾಗದಲ್ಲಿರುವ ಸಣ್ಣ ಒಲೆಯಲ್ಲಿ ಪ್ರತಿದಿನ ತಾಜಾ ಬ್ರೆಡ್ ಬೇಯಿಸಲಾಗುತ್ತದೆ, ಅದು ತ್ವರಿತವಾಗಿ ಮಾರಾಟವಾಗುತ್ತದೆ. ಹೊರಗಿನ ಟೀ ಸ್ಟಾಲ್ ಯಾವಾಗಲೂ ಜನಸಂದಣಿಯಿಂದ ಕೂಡಿರುತ್ತದೆ, ಅಲ್ಲಿ ಜನರು ಬಿಸಿ ಕಪ್ ಚಾಯ್ನೊಂದಿಗೆ ತ್ವರಿತ ತಿಂಡಿಯನ್ನು ಆನಂದಿಸುತ್ತಾರೆ. ಎಲ್ಲರಿಗೂ ಒಂದು ಸ್ಥಳ. ತರಗತಿಯ ನಂತರ ಶಾಲಾ ಮಕ್ಕಳು ತಮ್ಮ ನೆಚ್ಚಿನ ಕ್ರೀಮ್ ಬನ್ಗಳಿಗಾಗಿ ನಿಲ್ಲುತ್ತಾರೆ. ಲೇಖಕರು ಮತ್ತು ಪತ್ರಿಕೆಯ ಓದುಗರು ಒಂದು ಮೂಲೆಯಲ್ಲಿ ಕುಳಿತು, ಚಹಾದಲ್ಲಿ ಬಿಸ್ಕತ್ತುಗಳನ್ನು ಅದ್ದಿ ದಿನದ ಘಟನೆಗಳನ್ನು ಚರ್ಚಿಸುತ್ತಾರೆ.
ಕೆಲಸಗಾರರು ಕೆಲಸಕ್ಕೆ ಹೋಗುವ ಮೊದಲು ಬೆಣ್ಣೆ ಸವರಿದ ಟೋಸ್ಟ್ಗಳನ್ನು ತಿನ್ನುತ್ತಾ ತ್ವರಿತ ಉಪಹಾರವನ್ನು ಪಡೆದುಕೊಳ್ಳುತ್ತಾರೆ. ಮಾಲ್ಗುಡಿಯ ರುಚಿ. ಮುತ್ತು ಅವರ ಬೇಕರಿ ಕೇವಲ ಒಂದು ಅಂಗಡಿಗಿಂತ ಹೆಚ್ಚಾಗಿರುತ್ತದೆ. ಇದು ಉಷ್ಣತೆ, ನಾಸ್ಟಾಲ್ಜಿಯಾ ಮತ್ತು ಸರಳ ಸಂತೋಷಗಳ ಸ್ಥಳವಾಗಿದೆ. ಇದು ಹೊಸದಾಗಿ ಬೇಯಿಸಿದ ಬನ್ನ ಮೊದಲ ಕಚ್ಚುವಿಕೆಯಾಗಿರಬಹುದು ಅಥವಾ ಮುತ್ತು ಅವರೊಂದಿಗಿನ ಸ್ನೇಹಪರ ತಮಾಷೆಯಾಗಿರಬಹುದು. ಈ ಬೇಕರಿಯು ಮಾಲ್ಗುಡಿಯ ಅತ್ಯಂತ ಪ್ರೀತಿಯ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಅಂಚೆ ಕಚೇರಿ, ಮಾಲ್ಗುಡಿಯ ಸಂವಹನದ ಜೀವನಾಡಿ. ಮಾಲ್ಗುಡಿಯಲ್ಲಿರುವ ಅಂಚೆ ಕಚೇರಿಯು ಚಿಕ್ಕದಾದರೂ ಅತ್ಯಗತ್ಯ ಕೇಂದ್ರವಾಗಿದ್ದು, ಪತ್ರಗಳು, ಟೆಲಿಗ್ರಾಂಗಳು ಮತ್ತು ಪಾರ್ಸೆಲ್ಗಳ ಮೂಲಕ ಪಟ್ಟಣವನ್ನು ಹೊರಗಿನ ಪ್ರಪಂಚಕ್ಕೆ ಸಂಪರ್ಕಿಸುತ್ತದೆ. ದೂರವಾಣಿಗಳು ಮತ್ತು ಆಧುನಿಕ ಸಂವಹನದ ಹಿಂದಿನ ಯುಗದಲ್ಲಿ, ಅಂಚೆ ಕಚೇರಿಯು ಕುಟುಂಬಗಳು, ವ್ಯವಹಾರಗಳು ಮತ್ತು ದೂರದ ದೇಶಗಳ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಧಾರಣ ಆದರೆ ಕಾರ್ಯನಿರತ ಕಚೇರಿ. ಕಟ್ಟಡವು ಸರಳವಾದ ಒಂದು ಕೋಣೆಯ ರಚನೆಯಾಗಿದ್ದು, ಕೆಂಪು ಪೋಸ್ಟ್ ಬಾಕ್ಸ್ ಹೊರಗೆ ನಿಂತಿದೆ. ಒಳಗೆ, ಮರದ ಕೌಂಟರ್ಗಳು, ತುಂಬಿ ಹರಿಯುವ ಮೇಲ್ಬ್ಯಾಗ್ಗಳು ಮತ್ತು ಅಚ್ಚುಕಟ್ಟಾಗಿ ಜೋಡಿಸಲಾದ ಪಾರಿವಾಳಗಳು ಸಂಘಟಿತ ಅವ್ಯವಸ್ಥೆಯ ಗಾಳಿಯನ್ನು ಸೃಷ್ಟಿಸುತ್ತವೆ. ಸೀಲಿಂಗ್ ಫ್ಯಾನ್ ಸೋಮಾರಿಯಾಗಿ ಸುತ್ತುತ್ತದೆ, ಮಧ್ಯಾಹ್ನದ ಶಾಖದ ವಿರುದ್ಧ ಹೋರಾಡುತ್ತಿದೆ. ಮಾಲ್ಗುಡಿಯಲ್ಲಿ ಪರಿಚಿತ ವ್ಯಕ್ತಿಯಾಗಿರುವ ಪೋಸ್ಟ್ ಮಾಸ್ಟರ್ ತನ್ನ ಮೇಜಿನ ಬಳಿ ಕುಳಿತು ಪತ್ರಗಳನ್ನು ಬಹಳ ಎಚ್ಚರಿಕೆಯಿಂದ ವಿಂಗಡಿಸುತ್ತಾನೆ. ನಿರೀಕ್ಷೆ ಮತ್ತು ಸುದ್ದಿಯ ಸ್ಥಳ. ಪತ್ರಗಳನ್ನು ಕಳುಹಿಸಲು ಅಥವಾ ಹಣದ ಆದೇಶಗಳನ್ನು ಸಂಗ್ರಹಿಸಲು ಜನರು ಕೌಂಟರ್ನಲ್ಲಿ ಸಾಲುಗಟ್ಟಿ ನಿಲ್ಲುತ್ತಾರೆ. ಪೋಸ್ಟ್ಮ್ಯಾನ್ ತನ್ನ ಖಾಕಿ ಸಮವಸ್ತ್ರ ಮತ್ತು ಬೈಸಿಕಲ್ನಲ್ಲಿ ಪಟ್ಟಣದಾದ್ಯಂತ ಪತ್ರಗಳನ್ನು ತಲುಪಿಸುತ್ತಾನೆ, ಸಂತೋಷ, ದುಃಖ ಮತ್ತು ಅವಕಾಶದ ಸುದ್ದಿಯನ್ನು ಹೊತ್ತೊಯ್ಯುತ್ತಾನೆ. ಟೆಲಿಗ್ರಾಂಗಳು ತುರ್ತು ಸಂದೇಶಗಳನ್ನು ತರುತ್ತವೆ, ಕೆಲವೊಮ್ಮೆ ಉತ್ಸಾಹವನ್ನು ತರುತ್ತವೆ, ಮತ್ತೆ ಕೆಲವೊಮ್ಮೆ ಚಿಂತೆ. ಸ್ಥಳೀಯ ಅಂಗಡಿಕಾರರು, ಸರ್ಕಾರಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಅಂಚೆ ಕಚೇರಿಯನ್ನು ಅವಲಂಬಿಸಿದ್ದಾರೆ. ಇದು ದೈನಂದಿನ ಜೀವನದ ಪ್ರಮುಖ ಭಾಗವಾಗಿದೆ. ಮಾಲ್ಗುಡಿಯ ಸಂವಹನದ ಹೃದಯ. ಮಾಲ್ಗುಡಿ ಅಂಚೆ ಕಚೇರಿಯು ಕೇವಲ ಸರ್ಕಾರಿ ಕಟ್ಟಡಕ್ಕಿಂತ ಹೆಚ್ಚಿನದಾಗಿದೆ. ಇದು ಭರವಸೆ, ಹಂಬಲ ಮತ್ತು ಮಾನವ ಸಂಪರ್ಕದ ಸ್ಥಳವಾಗಿದೆ. ಪ್ರೀತಿಪಾತ್ರರ ಬಹುನಿರೀಕ್ಷಿತ ಪತ್ರವಾಗಲಿ ಅಥವಾ ಜೀವನವನ್ನು ಬದಲಾಯಿಸುವ ಅಧಿಕೃತ ದಾಖಲೆಯಾಗಲಿ, ಅಂಚೆ ಕಚೇರಿಯು ವಿಶ್ವಾಸಾರ್ಹ ಸಂಸ್ಥೆಯಾಗಿ ಉಳಿದಿದೆ. ಮಾಲ್ಗುಡಿಯ ಜನರನ್ನು ಪ್ರಪಂಚದೊಂದಿಗೆ ಸಂಪರ್ಕದಲ್ಲಿರಿಸುತ್ತದೆ. ಪೊಲೀಸ್ ಠಾಣೆ, ಮಾಲ್ಗುಡಿಯ ಕಾನೂನು ಮತ್ತು ಸುವ್ಯವಸ್ಥೆಯ ಕೇಂದ್ರ. ಮಾಲ್ಗುಡಿಯ ಪೊಲೀಸ್ ಠಾಣೆಯು ಅಧಿಕಾರ, ಶಿಸ್ತು ಮತ್ತು ಸಾಂದರ್ಭಿಕ ಹಾಸ್ಯದ ಸ್ಥಳವಾಗಿದೆ. ಇದು ಪಟ್ಟಣದ ಸಣ್ಣ ಅಪರಾಧಿಗಳು, ಗಂಭೀರ ವಿವಾದಗಳು ಮತ್ತು ದೈನಂದಿನ ದೂರುಗಳನ್ನು ನಿರ್ವಹಿಸುತ್ತದೆ. ಚಿಕ್ಕ ಮತ್ತು ಸರಳವಾಗಿದ್ದರೂ, ಮಾಲ್ಗುಡಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಿಲ್ದಾಣವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಒಂದು ಸಾಧಾರಣ ಆದರೂ ಪ್ರಮುಖ ಕಟ್ಟಡ. ಕಟ್ಟಡವು ಹಳೆಯದಾದರೂ ಗಟ್ಟಿಮುಟ್ಟಾಗಿದೆ. ಮಾಲ್ಗುಡಿ ಪೊಲೀಸ್ ಸ್ಟೇಷನ್ ಎಂದು ಬರೆಯುವ ಮಸುಕಾದ ಸೈನ್ ಬೋರ್ಡ್ ಇದೆ. ಒಳಗೆ, ಕಡತಗಳು ಮತ್ತು ರೆಜಿಸ್ಟರ್ಗಳಿಂದ ಅಸ್ತವ್ಯಸ್ತವಾಗಿರುವ ಮರದ ಮೇಜುಗಳು ಅಧಿಕೃತತೆಯ ಗಾಳಿಯನ್ನು ಸೃಷ್ಟಿಸುತ್ತವೆ. ದೊಡ್ಡ ಕಪ್ಪು ಹಲಗೆಯು ಇತ್ತೀಚಿನ ದೂರುಗಳು ಮತ್ತು ನಡೆಯುತ್ತಿರುವ ತನಿಖೆಗಳನ್ನು ಪಟ್ಟಿ ಮಾಡುತ್ತದೆ. ಒಂದೇ ಸೀಲಿಂಗ್ ಫ್ಯಾನ್ ಶಾಖದ ವಿರುದ್ಧ ಹೆಣಗಾಡುತ್ತಿದೆ, ತಲೆಯ ಮೇಲೆ ಕ್ರೀಕ್ ಮಾಡುತ್ತದೆ. ಚಟುವಟಿಕೆ ಮತ್ತು ನಾಟಕದ ಕೇಂದ್ರ. ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಗಳು ಕದ್ದ ಕೋಳಿಗಳಿಂದ ಹಿಡಿದು ವ್ಯಾಪಾರ ವಿವಾದಗಳವರೆಗಿನ ಪ್ರಕರಣಗಳನ್ನು ನಿಭಾಯಿಸುತ್ತಾ ಚುರುಕಾಗಿ ಚಲಿಸುತ್ತಾರೆ. ಗ್ರಾಮಸ್ಥರು ದೂರುಗಳೊಂದಿಗೆ ಬರುತ್ತಾರೆ, ಕೆಲವು ಗಂಭೀರ, ಇತರರು ತಮಾಷೆಯಾಗಿ ಕ್ಷುಲ್ಲಕ. ಶಂಕಿತರು ಮರದ ಬೆಂಚುಗಳ ಮೇಲೆ ಭಯಭೀತರಾಗಿ ತಮ್ಮ ಭವಿಷ್ಯಕ್ಕಾಗಿ ಕಾಯುತ್ತಿದ್ದಾರೆ. ಸಾಂದರ್ಭಿಕವಾಗಿ ತೊಂದರೆ ಕೊಡುವವರನ್ನು ಸಣ್ಣ ಹಿಡುವಳಿ ಕೋಶದಲ್ಲಿ ಬಂಧಿಸಲಾಗುತ್ತದೆ, ಆಗಾಗ್ಗೆ ಮುಗ್ಧತೆಯನ್ನು ಬೇಡಿಕೊಳ್ಳುತ್ತಾರೆ. ಮಾಲ್ಗುಡಿಯ ಚಮತ್ಕಾರಗಳ ಪ್ರತಿಬಿಂಬ. ಅದರ ಗಂಭೀರತೆಯ ಹೊರತಾಗಿಯೂ, ಪೊಲೀಸ್ ಠಾಣೆಯು ಅದರ ಹಾಸ್ಯದ ಕ್ಷಣಗಳಿಲ್ಲದೆಯೇ ಇಲ್ಲ. ಅದು ಬಂಗ್ಲಿಂಗ್ ಕಳ್ಳನಾಗಿರಬಹುದು, ಮಾತನಾಡುವ ಕಾನ್ಸ್ಟೇಬಲ್ ಆಗಿರಬಹುದು ಅಥವಾ ಉತ್ಪ್ರೇಕ್ಷಿತ ಗ್ರಾಮ ವಿವಾದಗಳು. ಇದು ನ್ಯಾಯ, ಶಿಸ್ತು ಮತ್ತು ಸಣ್ಣ ಪಟ್ಟಣದ ಜೀವನದ ದೈನಂದಿನ ಚಮತ್ಕಾರಗಳ ಸಂಕೇತವಾಗಿ ನಿಂತಿದೆ. ಇದು ಮಾಲ್ಗುಡಿಯ ವಿಶಿಷ್ಟ ಆಕರ್ಷಣೆಯ ಅತ್ಯಗತ್ಯ ಭಾಗವಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್. ಮಾಲ್ಗುಡಿಯಲ್ಲಿ ನ್ಯಾಯಪೀಠ. ಮಾಲ್ಗುಡಿಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಪಟ್ಟಣದಲ್ಲಿ ಕಾನೂನು, ಸುವ್ಯವಸ್ಥೆ ಮತ್ತು ನ್ಯಾಯದ ಸಂಕೇತವಾಗಿದೆ. ಇದು ಸಾಮಾನ್ಯ ನಾಗರಿಕರ ಜೀವನದ ಮೇಲೆ ಪರಿಣಾಮ ಬೀರುವ ವಿವಾದಗಳನ್ನು ಇತ್ಯರ್ಥಪಡಿಸುವ, ಪ್ರಕರಣಗಳ ವಿಚಾರಣೆ ಮತ್ತು ತೀರ್ಪು ನೀಡುವ ಸ್ಥಳವಾಗಿದೆ. ನ್ಯಾಯಾಲಯವು ನೋಟದಲ್ಲಿ ಸಾಧಾರಣವಾಗಿದ್ದರೂ, ಮಾಲ್ಗುಡಿಯ ದೈನಂದಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ವಸಾಹತುಶಾಹಿ ಯುಗದ ನ್ಯಾಯಾಲಯ. ಕಟ್ಟಡವು ಹಳೆಯದು ಮತ್ತು ಹವಾಮಾನವನ್ನು ಹೊಂದಿದೆ. ಸುಣ್ಣ ಬಳಿದ ಗೋಡೆಗಳು, ಎತ್ತರದ ಛಾವಣಿಗಳು ಮತ್ತು ಸಂದರ್ಶಕರಿಗೆ ಮರದ ಬೆಂಚುಗಳು. ಪ್ರವೇಶದ್ವಾರದಲ್ಲಿ ದೊಡ್ಡ ವರಾಂಡಾವು ಸಾಮಾನ್ಯವಾಗಿ ವಕೀಲರು, ಗುಮಾಸ್ತರು ಮತ್ತು ಜನರು ತಮ್ಮ ಸರದಿಗಾಗಿ ಕಾಯುತ್ತಿದ್ದಾರೆ. ನ್ಯಾಯಾಲಯದ ಕೊಠಡಿಯು ಸರಳವಾದ ಮರದ ವೇದಿಕೆಯನ್ನು ಹೊಂದಿದೆ, ಅಲ್ಲಿ ಮ್ಯಾಜಿಸ್ಟ್ರೇಟ್ ಪ್ರಕರಣಗಳ ಅಧ್ಯಕ್ಷತೆ ವಹಿಸುತ್ತಾರೆ. ಕಾನೂನು ಫೈಲ್ಗಳು ಮತ್ತು ಪೇಪರ್ಗಳ ಸ್ಟ್ಯಾಕ್ಗಳು ಡೆಸ್ಕ್ಗಳನ್ನು ಆವರಿಸುತ್ತವೆ.
ಇದು ಅಧಿಕಾರ ಮತ್ತು ಅಧಿಕಾರಶಾಹಿಯ ಅರ್ಥವನ್ನು ಸೇರಿಸುತ್ತದೆ. ನಾಟಕ ಮತ್ತು ನ್ಯಾಯದ ಸ್ಥಳ. ವಕೀಲರು ತಮ್ಮ ಪ್ರಕರಣಗಳನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಮಂಡಿಸುತ್ತಾ ಭಾವೋದ್ರೇಕದಿಂದ ವಾದಿಸುತ್ತಾರೆ. ಅರ್ಜಿದಾರರು ಮತ್ತು ಆರೋಪಿಗಳು ತಮ್ಮ ಭವಿಷ್ಯವನ್ನು ನಿರ್ಧರಿಸಲು ಕಾಯುತ್ತಿದ್ದಾರೆ, ಆತಂಕದಿಂದ ನಿಂತಿದ್ದಾರೆ. ನ್ಯಾಯಾಲಯದ ಗುಮಾಸ್ತರು ಡಾಕ್ಯುಮೆಂಟ್ಗಳನ್ನು ಬದಲಾಯಿಸುತ್ತಾರೆ ಮತ್ತು ಕೇಸ್ ಸಂಖ್ಯೆಗಳನ್ನು ಕರೆಯುತ್ತಾರೆ. ಸಾಂದರ್ಭಿಕವಾಗಿ, ಬಿಸಿಯಾದ ವಾದಗಳು ಮುರಿಯುತ್ತವೆ, ಸಾಮಾನ್ಯವಾಗಿ ಗಂಭೀರ ಪರಿಸರಕ್ಕೆ ನಾಟಕದ ಸ್ಪರ್ಶವನ್ನು ಸೇರಿಸುತ್ತವೆ. ಮಾಲ್ಗುಡಿಯ ಕಾನೂನು ವ್ಯವಸ್ಥೆಯ ಪ್ರತಿಬಿಂಬ. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಸಣ್ಣ ಪಟ್ಟಣದ ವಿವಾದಗಳು, ಕೌಟುಂಬಿಕ ಕಲಹಗಳು ಮತ್ತು ವ್ಯಾಪಾರ ಘರ್ಷಣೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತದೆ. ಇದು ಮಾಲ್ಗುಡಿಯಲ್ಲಿನ ಜೀವನದ ಸಂಕೀರ್ಣತೆಯನ್ನು ಪ್ರತಿಬಿಂಬಿಸುವ ಭರವಸೆ, ಉದ್ವೇಗ ಮತ್ತು ಕೆಲವೊಮ್ಮೆ ಹಾಸ್ಯದ ಸ್ಥಳವಾಗಿದೆ. ನ್ಯಾಯವು ನಿಧಾನವಾಗಿದ್ದರೂ, ನ್ಯಾಯಾಲಯವು ಒಂದು ಪ್ರಮುಖ ಸಂಸ್ಥೆಯಾಗಿ ಉಳಿದಿದೆ. ಈ ಆಕರ್ಷಕ ಕಾಲ್ಪನಿಕ ಪಟ್ಟಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯು ಮೇಲುಗೈ ಸಾಧಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ಮಾಲ್ಗುಡಿ ವೀಕ್ಲಿ ಪ್ರೆಸ್, ದಿ ವಾಯ್ಸ್ ಆಫ್ ದಿ ಟೌನ್. ಮಾಲ್ಗುಡಿ ವೀಕ್ಲಿ ಪ್ರೆಸ್ ಸ್ಥಳೀಯ ಪತ್ರಿಕೋದ್ಯಮದ ಹೃದಯವಾಗಿದೆ. ಇದು ಪ್ರಸ್ತುತ ಘಟನೆಗಳು, ಗಾಸಿಪ್ ಮತ್ತು ಪ್ರಮುಖ ಘಟನೆಗಳ ಬಗ್ಗೆ ಪಟ್ಟಣವನ್ನು ತಿಳಿಸುವ ಒಂದು ಸಣ್ಣ ಆದರೆ ಪ್ರಭಾವಶಾಲಿ ಪತ್ರಿಕೆ ಕಚೇರಿಯಾಗಿದೆ. ಮಾಲ್ಗುಡಿಯ ನಿವಾಸಿಗಳ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ರೂಪಿಸುವ ಸುದ್ದಿಗಳನ್ನು ಬರೆಯಲಾಗುತ್ತದೆ, ಸಂಪಾದಿಸಲಾಗುತ್ತದೆ ಮತ್ತು ಮುದ್ರಿಸಲಾಗುತ್ತದೆ. ಸಾಧಾರಣ ಆದರೆ ಉತ್ಸಾಹಭರಿತ ಕೆಲಸದ ಸ್ಥಳ. ಪತ್ರಿಕಾ ಕಚೇರಿಯು ಸರಳವಾದ ಇಟ್ಟಿಗೆ ಕಟ್ಟಡವಾಗಿದ್ದು, ಮಾಲ್ಗುಡಿ ವೀಕ್ಲಿ ಪ್ರೆಸ್ ಎಂದು ಬರೆಯುವ ಹಳೆಯ ಮರದ ಫಲಕವನ್ನು ಹೊಂದಿದೆ. ಒಳಗೆ ದಿನಪತ್ರಿಕೆಗಳು, ಶಾಯಿ ಬಾಟಲಿಗಳು ಮತ್ತು ಪ್ರಿಂಟಿಂಗ್ ಪ್ಲೇಟ್ಗಳ ರಾಶಿಗಳು ಡೆಸ್ಕ್ಗಳನ್ನು ಅಸ್ತವ್ಯಸ್ತಗೊಳಿಸುತ್ತವೆ. ಹಿನ್ನೆಲೆಯಲ್ಲಿ ದೊಡ್ಡದಾದ, ಗಟ್ಟಿಮುಟ್ಟಾದ ಮುದ್ರಣ ಯಂತ್ರವು ಹೊಸ ಪ್ರತಿಗಳನ್ನು ಹೊರತರುತ್ತಿದೆ. ಆಗಾಗ್ಗೆ ತನ್ನ ಕಿವಿಯ ಹಿಂದೆ ಪೆನ್ನನ್ನು ಹಿಡಿದಿರುವ ಸಂಪಾದಕರು, ತೀಕ್ಷ್ಣವಾದ ಕಣ್ಣಿನಿಂದ ಲೇಖನಗಳನ್ನು ಸ್ಕ್ಯಾನ್ ಮಾಡುತ್ತಾರೆ. ಸುದ್ದಿ ಮತ್ತು ಕಥೆಗಳ ಕೇಂದ್ರ. ಪತ್ರಕರ್ತರು ಕೈಬರಹದ ವರದಿಗಳೊಂದಿಗೆ ಧಾವಿಸುತ್ತಾರೆ, ಪ್ರಕಟಣೆಯ ಗಡುವನ್ನು ಪೂರೈಸಲು ಉತ್ಸುಕರಾಗಿದ್ದಾರೆ. ಟೈಪ್ಸೆಟರ್ ಪ್ರತಿ ಅಕ್ಷರವನ್ನು ಎಚ್ಚರಿಕೆಯಿಂದ ಜೋಡಿಸುತ್ತದೆ, ಮುದ್ರಿಸುವ ಮೊದಲು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ. ಸುದ್ದಿ ಹಂಚಿಕೊಳ್ಳಲು, ವ್ಯಾಪಾರಗಳನ್ನು ಜಾಹೀರಾತು ಮಾಡಲು ಅಥವಾ ಸಂಪಾದಕರಿಗೆ ಪತ್ರಗಳನ್ನು ಸಲ್ಲಿಸಲು ಸ್ಥಳೀಯರು ಬರುತ್ತಾರೆ. ಸಂಪಾದಕರು ಮುಖ್ಯಾಂಶಗಳನ್ನು ಚರ್ಚಿಸುತ್ತಾರೆ, ಯಾವ ಕಥೆಗಳು ಮೊದಲ ಪುಟವನ್ನು ಮಾಡಬೇಕೆಂದು ಆರಿಸಿಕೊಳ್ಳುತ್ತಾರೆ. ಮಾಲ್ಗುಡಿಯ ವಿಶ್ವಾಸಾರ್ಹ ಧ್ವನಿ. ರಾಜಕೀಯ ಚರ್ಚೆಗಳಿಂದ ಹಿಡಿದು ದೇವಸ್ಥಾನದ ಉತ್ಸವಗಳು, ವ್ಯಾಪಾರದ ನವೀಕರಣಗಳು, ಕ್ರಿಕೆಟ್ ಪಂದ್ಯದ ಫಲಿತಾಂಶಗಳು, ಮಾಲ್ಗುಡಿ ವೀಕ್ಲಿ ಪ್ರೆಸ್ ಪಟ್ಟಣದ ಸಾರವನ್ನು ಸೆರೆಹಿಡಿಯುತ್ತದೆ. ಇದು ಕೇವಲ ಪತ್ರಿಕೆಯ ಕಚೇರಿಯಲ್ಲ, ಇದು ಮಾಲ್ಗುಡಿಯ ಕಥೆಗಾರ, ಮುಂದಿನ ಪೀಳಿಗೆಗೆ ತನ್ನ ಕಥೆಗಳು, ಕಾಳಜಿಗಳು ಮತ್ತು ವಿಜಯಗಳನ್ನು ಸಂರಕ್ಷಿಸುತ್ತದೆ. ಸರಸ ಟಾಕೀಸ್, ಮಾಲ್ಗುಡಿಯ ಪ್ರೀತಿಯ ಸಿನಿಮಾ ಹಾಲ್. ಸರಸ ಟಾಕೀಸ್ ಮಾಲ್ಗುಡಿಯ ಮನರಂಜನಾ ಕೇಂದ್ರವಾಗಿದೆ, ಅಲ್ಲಿ ಜನರು ಸಿನಿಮಾ ಜಗತ್ತಿನಲ್ಲಿ ತಪ್ಪಿಸಿಕೊಳ್ಳಲು ಬರುತ್ತಾರೆ. ದೇವಾಲಯಗಳು, ಮಾರುಕಟ್ಟೆಗಳು ಮತ್ತು ಬಿಡುವಿಲ್ಲದ ಬೀದಿಗಳಿಗಿಂತ ಭಿನ್ನವಾಗಿ, ದೊಡ್ಡ ಪರದೆಯ ಮೇಲೆ ನಗು, ನಾಟಕ ಮತ್ತು ಭಾವನೆಗಳು ತೆರೆದುಕೊಳ್ಳುತ್ತವೆ. ಇದು ಮಾಲ್ಗುಡಿಯಲ್ಲಿರುವ ಏಕೈಕ ಚಿತ್ರಮಂದಿರವಾಗಿದ್ದು, ಇದು ಪಟ್ಟಣದಾದ್ಯಂತದ ಚಲನಚಿತ್ರ ಪ್ರೇಮಿಗಳಿಗೆ ಪ್ರೀತಿಯ ತಾಣವಾಗಿದೆ. ಒಂದು ಸಾಧಾರಣ ಇನ್ನೂ ಮಾಂತ್ರಿಕ ಸಿನಿಮಾ ಹಾಲ್. ಕಟ್ಟಡವು ಸರಳವಾಗಿದೆ, ಮರೆಯಾದ ಸೈನ್ಬೋರ್ಡ್ ಮತ್ತು ಟಿಕೆಟ್ ಕೌಂಟರ್ಗಳೊಂದಿಗೆ ಪ್ರತಿ ಪ್ರದರ್ಶನಕ್ಕೂ ಮೊದಲು ಉದ್ದವಾದ ಸರತಿ ಸಾಲುಗಳು ರೂಪುಗೊಳ್ಳುತ್ತವೆ. ಒಳಗೆ, ಮರದ ಆಸನಗಳು, ಮಂದವಾದ ಹಾಲ್ ಮತ್ತು ಪ್ರೊಜೆಕ್ಟರ್ನಿಂದ ಮಿನುಗುವ ಬೆಳಕು ಹಳೆಯ ಪ್ರಪಂಚದ ಮೋಡಿಯನ್ನು ಸೃಷ್ಟಿಸುತ್ತದೆ. ಹೊರಗಿನ ರಿಫ್ರೆಶ್ಮೆಂಟ್ ಸ್ಟಾಲ್ ಕಡಲೆಕಾಯಿ, ಸೋಡಾ ಮತ್ತು ಸಮೋಸಾಗಳನ್ನು ಮಾರಾಟ ಮಾಡುತ್ತದೆ, ಇದು ಚಲನಚಿತ್ರಕ್ಕೆ ಹೋಗುವ ಅನುಭವವನ್ನು ನೀಡುತ್ತದೆ. ಮಾಲ್ಗುಡಿಯಲ್ಲಿ ಮನರಂಜನಾ ಹೃದಯ. ಕುಟುಂಬಗಳು, ಯುವ ಜೋಡಿಗಳು ಮತ್ತು ಸ್ನೇಹಿತರ ಗುಂಪುಗಳು ಪೌರಾಣಿಕ ನಾಟಕಗಳಿಂದ ಸಾಹಸ ಪ್ಯಾಕ್ಡ್ ಸಾಹಸಗಳವರೆಗೆ ಇತ್ತೀಚಿನ ಚಲನಚಿತ್ರಗಳಿಗಾಗಿ ಇಲ್ಲಿ ಸೇರುತ್ತವೆ. ಥಿಯೇಟರ್ ಯಾವಾಗಲೂ ಉತ್ಸಾಹದಿಂದ ಗಿಜಿಗುಡುತ್ತಿರುತ್ತದೆ, ಪ್ರಮುಖ ಕ್ಷಣಗಳಲ್ಲಿ ಜನರು ಹರ್ಷೋದ್ಗಾರ, ನಗುವುದು ಮತ್ತು ಚಪ್ಪಾಳೆ ತಟ್ಟುತ್ತಾರೆ. ಮುಂಬರುವ ಚಲನಚಿತ್ರಗಳ ಪೋಸ್ಟರ್ಗಳು ಗೋಡೆಗಳನ್ನು ಜೋಡಿಸುತ್ತವೆ, ದಾರಿಹೋಕರಿಂದ ಕುತೂಹಲದ ನೋಟವನ್ನು ಸೆಳೆಯುತ್ತವೆ. ಎಸ್ಕೇಪ್ ಮತ್ತು ಸಂತೋಷದ ಸ್ಥಳ. ಮಾಲ್ಗುಡಿಯ ಶ್ರಮಜೀವಿಗಳಿಗೆ, ಸಾರಸ ಟಾಕೀಸ್ ಅವರ ದೈನಂದಿನ ಹೋರಾಟಗಳಿಗೆ ವಿರಾಮವನ್ನು ನೀಡುತ್ತದೆ, ಅವರು ಸಿನಿಮಾದ ಮಾಯಾಜಾಲದಲ್ಲಿ ತಮ್ಮನ್ನು ತಾವು ಮುಳುಗಿಸಲು ಅನುವು ಮಾಡಿಕೊಡುತ್ತದೆ. ಇದು ಕನಸುಗಳು, ಭಾವನೆಗಳು ಮತ್ತು ಸಮುದಾಯ ಮನೋಭಾವದ ಸ್ಥಳವಾಗಿದೆ, ಇದು ಯಲ್ಲಿ ಅತ್ಯಂತ ಪಾಲಿಸಬೇಕಾದ ತಾಣಗಳಲ್ಲಿ ಒಂದಾಗಿದೆ. ನಾರಾಯಣ್ ಅವರ ಕಾಲ್ಪನಿಕ ಪಟ್ಟಣ. ಮಾಲ್ಗುಡಿ ರೈಲು ನಿಲ್ದಾಣ, ಪ್ರಪಂಚದ ಹೆಬ್ಬಾಗಿಲು. ಮಾಲ್ಗುಡಿ ರೈಲ್ವೆ ನಿಲ್ದಾಣವು ಮಾಲ್ಗುಡಿಯ ಪ್ರಮುಖ ಮತ್ತು ಅಪ್ರತಿಮ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಇದು ಹೊರಗಿನ ಪ್ರಪಂಚದೊಂದಿಗೆ ಪಟ್ಟಣದ ಸಂಪರ್ಕವಾಗಿದೆ, ಪ್ರಯಾಣಗಳು ಪ್ರಾರಂಭವಾಗುವ ಮತ್ತು ಕೊನೆಗೊಳ್ಳುವ ಸ್ಥಳವಾಗಿದೆ ಮತ್ತು ಪ್ರತಿದಿನ ಹೊಸ ಮುಖಗಳು ಮತ್ತು ಕಥೆಗಳು ಆಗಮಿಸುತ್ತವೆ.
ಒಂದು ಸಾಧಾರಣ ಆದರೆ ಪ್ರಮುಖ ನಿಲ್ದಾಣ. ಚಿಕ್ಕದಾದರೂ ಮಾಲ್ಗುಡಿ ರೈಲು ನಿಲ್ದಾಣ ಸದಾ ಜನಜೀವನದಿಂದ ಗಿಜಿಗುಡುತ್ತಿರುತ್ತದೆ. ಇಳಿಜಾರಿನ ಹೆಂಚಿನ ಛಾವಣಿಯೊಂದಿಗೆ ಕೆಂಪು ಇಟ್ಟಿಗೆ ಕಟ್ಟಡ, ವೇದಿಕೆಯ ಮೇಲಿನ ಮರದ ಬೆಂಚುಗಳು ಮತ್ತು ಅದರ ದೊಡ್ಡ ಮರದ ಮೇಜು ಮತ್ತು ಪುರಾತನ ಗಡಿಯಾರದೊಂದಿಗೆ ಸ್ಟೇಷನ್ ಮಾಸ್ಟರ್ಗಳ ಕಚೇರಿ ಎಲ್ಲವೂ ವಿಲಕ್ಷಣವಾದ, ಹಳೆಯ ಪ್ರಪಂಚದ ಮೋಡಿಯನ್ನು ನೀಡುತ್ತದೆ. ರೈಲು ವೇಳಾಪಟ್ಟಿಯನ್ನು ಪ್ರದರ್ಶಿಸುವ ಕಪ್ಪು ಹಲಗೆ, ಬಿಸಿ ಕಾಫಿ ಮತ್ತು ತಿಂಡಿಗಳನ್ನು ಮಾರುವ ಟೀ ಸ್ಟಾಲ್ ಮತ್ತು ಸಾಮಾನುಗಳನ್ನು ಸಾಗಿಸಲು ಕಾಯುತ್ತಿರುವ ಪೋರ್ಟರ್ ದೃಶ್ಯವನ್ನು ಪೂರ್ಣಗೊಳಿಸುತ್ತಾನೆ. ಆಗಮನ ಮತ್ತು ನಿರ್ಗಮನದ ಸ್ಥಳ. ನಿಲ್ದಾಣವು ಜನರಂತೆ ಭಾವನೆ ಮತ್ತು ನಿರೀಕ್ಷೆಯಿಂದ ತುಂಬಿದೆ. ರೈಲು ನಿಧಾನವಾಗಿ ದೂರ ಸರಿಯುತ್ತಿದ್ದಂತೆ ಪ್ರೀತಿಪಾತ್ರರಿಗೆ ವಿದಾಯ ಹೇಳಿ, ದೂರದ ಊರುಗಳಿಂದ ಬರುವ ಬಂಧು ಮಿತ್ರರು ಕಾತರದಿಂದ ಕಾಯುತ್ತಿರುತ್ತಾರೆ. ದೂರದ ಸ್ಥಳಗಳಲ್ಲಿ ಅವಕಾಶಗಳನ್ನು ಹುಡುಕಿಕೊಂಡು ಸಾಹಸದ ಕನಸುಗಳೊಂದಿಗೆ ರೈಲು ಹತ್ತಿ, ಮಾರಾಟಗಾರರು ವೇದಿಕೆಯ ಉದ್ದಕ್ಕೂ ನಡೆಯುತ್ತಾರೆ, ಕಾಯುವ ಪ್ರಯಾಣಿಕರಿಗೆ ಕಡಲೆಕಾಯಿ, ಪತ್ರಿಕೆಗಳು ಮತ್ತು ಚಾಯ್ ಅನ್ನು ಮಾರಾಟ ಮಾಡುತ್ತಾರೆ. ಸ್ಟೇಷನ್ ಮಾಸ್ಟರ್, ಪರಿಚಿತ ಮುಖ. ಈ ನಿಲ್ದಾಣವನ್ನು ಒಬ್ಬ ಸಮರ್ಪಿತ ಸ್ಟೇಷನ್ ಮಾಸ್ಟರ್ ನಡೆಸುತ್ತಾರೆ. ಪ್ರತಿ ರೈಲಿನ ವೇಳಾಪಟ್ಟಿಯನ್ನು ಹೃದಯದಿಂದ ತಿಳಿದಿರುವ ಕಟ್ಟುನಿಟ್ಟಾದ ಆದರೆ ಹೃದಯದ ವ್ಯಕ್ತಿ ಎಂದು ಚಿತ್ರಿಸಲಾಗಿದೆ. ಮಾಲ್ಗುಡಿಯು ದೊಡ್ಡ ಪ್ರಪಂಚದೊಂದಿಗೆ ಸಂಪರ್ಕವನ್ನು ಹೊಂದಿದೆ ಎಂದು ಅವರು ಖಚಿತಪಡಿಸಿಕೊಳ್ಳುವುದರಿಂದ ಅವರ ಉಪಸ್ಥಿತಿಯು ನಿಲ್ದಾಣದ ನಾಸ್ಟಾಲ್ಜಿಕ್ ಮೋಡಿಗೆ ಸೇರಿಸುತ್ತದೆ. ಮಾಲ್ಗುಡಿಯವರ ಜೀವನದ ಧ್ವನಿ ಮತ್ತು ಲಯ. ಸಮೀಪಿಸುತ್ತಿರುವ ರೈಲಿನ ದೂರದ ಶಿಳ್ಳೆ, ಹಳಿಗಳ ಮೇಲೆ ಚಕ್ರಗಳ ಚಪ್ಪಾಳೆ ಮತ್ತು ಪ್ರಯಾಣಿಕರ ಉತ್ಸಾಹಭರಿತ ವಟಗುಟ್ಟುವಿಕೆ ಮಾಲ್ಗುಡಿ ರೈಲು ನಿಲ್ದಾಣವನ್ನು ಜೀವನ, ಕಥೆಗಳು ಮತ್ತು ಅಂತ್ಯವಿಲ್ಲದ ಸಾಧ್ಯತೆಗಳ ಪೂರ್ಣ ಸ್ಥಳವನ್ನಾಗಿ ಮಾಡುತ್ತದೆ. ಮಾಲ್ಗುಡಿಯ ಜನರಿಗೆ, ರೈಲ್ವೆ ನಿಲ್ದಾಣವು ಕೇವಲ ಸಾಗಣೆಯ ಸ್ಥಳಕ್ಕಿಂತ ಹೆಚ್ಚಿನದಾಗಿದೆ. ಇದು ಕನಸುಗಳ ಸಂಕೇತವಾಗಿದೆ, ಬದಲಾವಣೆ ಮತ್ತು ಆರ್. ಕೆ. ನಾರಾಯಣ್ ಅವರ ಪ್ರೀತಿಯ ಊರು. ವಿಮಾನ ನಿಲ್ದಾಣ, ಮಾಲ್ಗುಡಿಯ ಗೇಟ್ವೇ ಟು ದಿ ಸ್ಕೈ. ಮಾಲ್ಗುಡಿ ವಿಮಾನ ನಿಲ್ದಾಣವು ಪಟ್ಟಣಕ್ಕೆ ಸಣ್ಣ ಆದರೆ ಗಮನಾರ್ಹ ಸೇರ್ಪಡೆಯಾಗಿದ್ದು, ಪ್ರಗತಿ ಮತ್ತು ಆಧುನೀಕರಣವನ್ನು ಪ್ರತಿನಿಧಿಸುತ್ತದೆ. ಒಮ್ಮೆ ಶಾಂತ, ಸ್ವಾವಲಂಬಿ ಜಗತ್ತು, ಮಾಲ್ಗುಡಿ ಈಗ ದೊಡ್ಡ ನಗರಗಳಿಗೆ ಮತ್ತು ಅದರಾಚೆಗೆ ಸಂಪರ್ಕ ಹೊಂದಿದೆ. ಹೊಸ ಅವಕಾಶಗಳು, ಪ್ರಯಾಣಿಕರು ಮತ್ತು ಹೊರಗಿನ ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಒಂದು ನೋಟವನ್ನು ನೀಡುತ್ತದೆ. ಒಂದು ಸರಳ ಮತ್ತು ಕ್ರಿಯಾತ್ಮಕ ಏರ್ಸ್ಟ್ರಿಪ್. ವಿಮಾನ ನಿಲ್ದಾಣವು ಸಾಧಾರಣವಾಗಿದೆ, ತೆರೆದ ಮೈದಾನಗಳಿಂದ ಸುತ್ತುವರಿದ ಒಂದೇ ರನ್ವೇ ಇದೆ. ಕಾಯುವ ಪ್ರದೇಶವನ್ನು ಹೊಂದಿರುವ ಸಣ್ಣ ಟರ್ಮಿನಲ್ ಕಟ್ಟಡವು ಸೀಮಿತ ಸಂಖ್ಯೆಯ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುತ್ತದೆ. ಹಳೆಯ ಗಾಳಿ ಕಾಲುಚೀಲವು ಓಡುದಾರಿಯ ಬಳಿ ಹಾರುತ್ತದೆ, ಒಳಬರುವ ವಿಮಾನಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಸಾಂದರ್ಭಿಕವಾಗಿ, ಒಂಟಿ ವಿಮಾನವು ತನ್ನ ಮುಂದಿನ ಹಾರಾಟಕ್ಕಾಗಿ ಕಾಯುತ್ತಿದೆ, ಟಾರ್ಮ್ಯಾಕ್ನಲ್ಲಿ ನಿಂತಿದೆ. ಮಾಲ್ಗುಡಿಯ ಬೆಳವಣಿಗೆಯ ಸಂಕೇತ. ವ್ಯಾಪಾರಸ್ಥರು ಮತ್ತು ಸರ್ಕಾರಿ ಅಧಿಕಾರಿಗಳು ಆಗಮಿಸುತ್ತಾರೆ ಮತ್ತು ಹೊರಡುತ್ತಾರೆ, ಹೊರಗಿನ ಪ್ರಪಂಚದಿಂದ ಸುದ್ದಿ ತರುತ್ತಾರೆ. ಕುತೂಹಲದಿಂದ ಗ್ರಾಮಸ್ಥರು ಹತ್ತಿರದಲ್ಲಿ ಸೇರುತ್ತಾರೆ, ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗುವುದನ್ನು ವಿಸ್ಮಯದಿಂದ ನೋಡುತ್ತಾರೆ. ನಿಯಂತ್ರಣ ಗೋಪುರವು ಚಿಕ್ಕದಾಗಿದ್ದರೂ, ರೇಡಿಯೋ ಹರಟೆಯೊಂದಿಗೆ ಗುನುಗುತ್ತದೆ, ವಿಮಾನಗಳನ್ನು ಸುರಕ್ಷಿತವಾಗಿ ಮಾರ್ಗದರ್ಶನ ಮಾಡುತ್ತದೆ. ಕಾರ್ಗೋ ವಿಮಾನಗಳು ಸಾಂದರ್ಭಿಕವಾಗಿ ಇಳಿಯುತ್ತವೆ. ಮಾಲ್ಗುಡಿಯಲ್ಲಿ ಒಂದು ಕಾಲದಲ್ಲಿ ಹುಡುಕಲು ಕಷ್ಟಕರವಾದ ಸರಕುಗಳು ಮತ್ತು ಸರಬರಾಜುಗಳನ್ನು ತಲುಪಿಸುತ್ತವೆ. ಸಂಪ್ರದಾಯ ಮತ್ತು ಬದಲಾವಣೆಯ ನಡುವೆ ಸಿಕ್ಕಿಬಿದ್ದ ಪಟ್ಟಣ. ಮಾಲ್ಗುಡಿ ವಿಮಾನ ನಿಲ್ದಾಣವು ಭೂತಕಾಲ ಮತ್ತು ಭವಿಷ್ಯದ ನಡುವಿನ ಸೇತುವೆಯಾಗಿ ನಿಂತಿದೆ. ಇದು ಪಟ್ಟಣದ ನಿಧಾನವಾದ ಆದರೆ ಸ್ಥಿರವಾದ ಆಧುನೀಕರಣವನ್ನು ಸೂಚಿಸುತ್ತದೆ. ಇನ್ನೂ ಕೆಲವರು ಮಾಲ್ಗುಡಿಯ ಸ್ತಬ್ಧ, ಹಳೆಯ ಪ್ರಪಂಚದ ಮೋಡಿಗೆ ಆದ್ಯತೆ ನೀಡುತ್ತಿರುವಾಗ, ವಿಮಾನ ನಿಲ್ದಾಣವು ಬದಲಾವಣೆಯು ಅನಿವಾರ್ಯವಾಗಿದೆ ಮತ್ತು ಜಗತ್ತು ಹಿಂದೆಂದಿಗಿಂತಲೂ ಹತ್ತಿರದಲ್ಲಿದೆ ಎಂದು ಸೂಚಿಸುತ್ತದೆ. ವಿನಾಯಕ ದೇವಾಲಯ, ಮಾಲ್ಗುಡಿಯ ಆಧ್ಯಾತ್ಮಿಕ ಹೃದಯ. ಮಾಲ್ಗುಡಿಯಲ್ಲಿ ವಿನಾಯಕ ದೇವಸ್ಥಾನವು ಪವಿತ್ರ ಮತ್ತು ಪೂಜ್ಯ ಸ್ಥಳವಾಗಿದೆ. ಇದು ಪಟ್ಟಣದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಫ್ಯಾಬ್ರಿಕ್ನಲ್ಲಿ ಆಳವಾಗಿ ನೇಯಲ್ಪಟ್ಟಿದೆ. ಅಡೆತಡೆಗಳನ್ನು ನಿವಾರಿಸುವ ಗಣೇಶನಿಗೆ ಸಮರ್ಪಿತವಾಗಿರುವ ಈ ದೇವಾಲಯದಲ್ಲಿ ಭಕ್ತರು ಆಶೀರ್ವಾದ ಪಡೆಯಲು, ಶಾಂತಿಯನ್ನು ಕಂಡುಕೊಳ್ಳಲು ಮತ್ತು ಸಂಪ್ರದಾಯಗಳನ್ನು ಆಚರಿಸಲು ಬರುತ್ತಾರೆ. ಪ್ರಾಚೀನ ಮತ್ತು ಪ್ರಶಾಂತ ಹೆಗ್ಗುರುತು. ಮಾಲ್ಗುಡಿಯ ಪ್ರಶಾಂತ ಮೂಲೆಯಲ್ಲಿ ನೆಲೆಸಿರುವ ಈ ದೇವಾಲಯವು ಸುಂದರವಾದ ರಚನೆಯಾಗಿದ್ದು, ಎತ್ತರದ ಗೋಪುರ, ದೇವಾಲಯದ ಗೋಪುರ, ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಭಗವಾನ್ ವಿನಾಯಕನ ವಿಗ್ರಹವು ಭವ್ಯವಾಗಿ ಕುಳಿತುಕೊಳ್ಳುವ ಗರ್ಭಗುಡಿಯಾಗಿದೆ. ಧೂಪದ್ರವ್ಯದ ಸುಗಂಧ, ದೇವಾಲಯದ ಘಂಟೆಗಳ ಮೊಳಗುವಿಕೆ ಮತ್ತು ಪ್ರಾರ್ಥನೆಗಳ ಲಯಬದ್ಧ ಪಠಣವು ದೈವಿಕ ಮತ್ತು ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆರಾಧನೆ ಮತ್ತು ಆಚರಣೆಯ ಸ್ಥಳ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಭಕ್ತರು ಹೂವು, ತೆಂಗಿನಕಾಯಿ, ಪ್ರಾರ್ಥನೆ ಸಲ್ಲಿಸಲು ಸೇರುತ್ತಾರೆ. ದೇವಾಲಯದ ಅರ್ಚಕರು ದೈನಂದಿನ ಆಚರಣೆಗಳನ್ನು ಮಾಡುತ್ತಾರೆ, ಸಂಪ್ರದಾಯಗಳನ್ನು ಎತ್ತಿಹಿಡಿಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಗಣೇಶ ಚತುರ್ಥಿಯಂತಹ ಹಬ್ಬಗಳ ಸಮಯದಲ್ಲಿ, ದೇವಾಲಯವು ಭವ್ಯವಾದ ಮೆರವಣಿಗೆಗಳು,
ಸಂಗೀತ ಮತ್ತು ರೋಮಾಂಚಕ ಅಲಂಕಾರಗಳೊಂದಿಗೆ ಜೀವಂತವಾಗಿರುತ್ತದೆ. ಎಲ್ಲಾ ವರ್ಗದ ಜನರು ಭೇಟಿ ನೀಡುತ್ತಾರೆ, ಏಳಿಗೆಯನ್ನು ಬಯಸುವ ವ್ಯಾಪಾರಿಗಳಿಂದ ಹಿಡಿದು ಪರೀಕ್ಷೆಗಳಲ್ಲಿ ಯಶಸ್ಸಿಗಾಗಿ ಪ್ರಾರ್ಥಿಸುವ ವಿದ್ಯಾರ್ಥಿಗಳವರೆಗೆ. ಮಾಲ್ಗುಡಿಯ ಆಧ್ಯಾತ್ಮಿಕ ಸಾರ. ಮಾಲ್ಗುಡಿಯ ಜನರಿಗೆ ವಿನಾಯಕ ದೇವಾಲಯವು ಕೇವಲ ಆರಾಧನೆಯ ಸ್ಥಳವಲ್ಲ, ಇದು ನಂಬಿಕೆ, ಏಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ. ಸಂತೋಷ ಅಥವಾ ಕಷ್ಟದ ಸಮಯದಲ್ಲಿ ದೇವಾಲಯವು ಶಕ್ತಿ ಮತ್ತು ಭಕ್ತಿಯ ನಿರಂತರ ಮೂಲವಾಗಿ ಉಳಿಯುತ್ತದೆ. ಇದು ಮಾಲ್ಗುಡಿಯಲ್ಲಿ ಅತ್ಯಂತ ಪಾಲಿಸಬೇಕಾದ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಬೃಹತ್ ಆಲದ ಮರ. ಮಾಲ್ಗುಡಿಯ ಟೈಮ್ಲೆಸ್ ಸೆಂಟಿನೆಲ್. ಮಾಲ್ಗುಡಿಯಲ್ಲಿರುವ ಬೃಹತ್ ಆಲದ ಮರವು ಕೇವಲ ಮರಕ್ಕಿಂತ ಹೆಚ್ಚಾಗಿರುತ್ತದೆ. ಇದು ಪಟ್ಟಣದ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ, ಒಂದು ಸಭೆ ಸ್ಥಳವಾಗಿದೆ ಮತ್ತು ಬುದ್ಧಿವಂತಿಕೆ ಮತ್ತು ಸಹಿಷ್ಣುತೆಯ ಸಂಕೇತವಾಗಿದೆ. ಅದರ ವಿಶಾಲವಾದ ಮೇಲಾವರಣ ಮತ್ತು ವೈಮಾನಿಕ ಬೇರುಗಳೊಂದಿಗೆ ಭೂದೃಶ್ಯದ ಮೇಲೆ ಎತ್ತರವಾಗಿರುವ ಈ ಭವ್ಯವಾದ ಮರವು ತಲೆಮಾರುಗಳವರೆಗೆ ನಿಂತಿದೆ. ಅದರ ಕೆಳಗೆ ವಿಶ್ರಾಂತಿ ಪಡೆಯುವವರಿಗೆ ನೆರಳು, ಆಶ್ರಯ ಮತ್ತು ಕಥೆಗಳನ್ನು ನೀಡುತ್ತದೆ. ಒಂದು ದೊಡ್ಡ ಮತ್ತು ಪ್ರಾಚೀನ ಉಪಸ್ಥಿತಿ. ಮರದ ಬೃಹತ್ ಕಾಂಡ ಮತ್ತು ವಿಸ್ತಾರವಾದ ಕೊಂಬೆಗಳು ಮಾಲ್ಗುಡಿಯಲ್ಲಿ ಒಂದು ಹೆಗ್ಗುರುತಾಗಿದೆ. ಇದರ ದಪ್ಪ ವೈಮಾನಿಕ ಬೇರುಗಳು ಕೆಳಗೆ ತೂಗಾಡುತ್ತವೆ, ನೈಸರ್ಗಿಕ ಕಂಬಗಳನ್ನು ರೂಪಿಸುತ್ತವೆ ಮತ್ತು ಇದು ಅತೀಂದ್ರಿಯ ನೋಟವನ್ನು ನೀಡುತ್ತದೆ. ಪಕ್ಷಿಗಳು, ಅಳಿಲುಗಳು ಮತ್ತು ಮಂಗಗಳು ಇದನ್ನು ಮನೆಗೆ ಕರೆಯುತ್ತವೆ, ಅದರ ಉತ್ಸಾಹಭರಿತ ಮೋಡಿಯನ್ನು ಸೇರಿಸುತ್ತವೆ. ಇದರ ವಿಶಾಲವಾದ ನೆರಳು ಸುಡುವ ಶಾಖದಿಂದ ತಂಪಾದ ಹಿಮ್ಮೆಟ್ಟುವಿಕೆಯನ್ನು ನೀಡುತ್ತದೆ. ಇದು ನೆಚ್ಚಿನ ವಿಶ್ರಾಂತಿ ಸ್ಥಳವಾಗಿದೆ. ಮಾಲ್ಗುಡಿಯ ಜನರ ಸಭೆಯ ಸ್ಥಳ. ಹಿರಿಯರು ಅದರ ನೆರಳಿನಲ್ಲಿ ಕುಳಿತು ರಾಜಕೀಯ, ಊರಿನ ಹರಟೆ, ಹಿಂದಿನ ನೆನಪುಗಳನ್ನು ಚರ್ಚಿಸುತ್ತಾರೆ. ಮಕ್ಕಳು ಅದರ ಬೇರುಗಳ ಸುತ್ತಲೂ ಆಡುತ್ತಾರೆ, ಅದರ ಕೊಂಬೆಗಳನ್ನು ಹತ್ತುತ್ತಾರೆ ಮತ್ತು ಆಟಗಳನ್ನು ಆವಿಷ್ಕರಿಸುತ್ತಾರೆ. ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಮುಂದುವರೆಸುವ ಮೊದಲು ತಂಪಾದ ಗಾಳಿಯನ್ನು ಆನಂದಿಸುತ್ತಾ ವಿಶ್ರಾಂತಿಗೆ ನಿಲ್ಲುತ್ತಾರೆ. ತತ್ವಜ್ಞಾನಿಗಳು, ಕವಿಗಳು ಮತ್ತು ಚಿಂತಕರು ಅದರ ಶಾಂತಿಯುತ ಉಪಸ್ಥಿತಿಯಲ್ಲಿ ಸ್ಫೂರ್ತಿ ಪಡೆಯುತ್ತಾರೆ. ಮಾಲ್ಗುಡಿಯ ಇತಿಹಾಸಕ್ಕೆ ಮೂಕ ಸಾಕ್ಷಿ. ಆಲದ ಮರವು ಯುದ್ಧಗಳು, ಆಚರಣೆಗಳು ಮತ್ತು ದೈನಂದಿನ ಜೀವನದ ಮೂಲಕ ಮಾಲ್ಗುಡಿ ವಿಕಸನವನ್ನು ವೀಕ್ಷಿಸುತ್ತಿದೆ. ಇದು ಸ್ಥಿತಿಸ್ಥಾಪಕತ್ವ ಮತ್ತು ಸಮಯಾತೀತತೆಯ ಸಂಕೇತವಾಗಿದೆ. ಇದು ಹಿಂದಿನ ಮತ್ತು ವರ್ತಮಾನದ ಸಹಬಾಳ್ವೆಯ ಸ್ಥಳವಾಗಿದೆ. ಇದು ಕೆ ನಲ್ಲಿ ಅತ್ಯಂತ ಪಾಲಿಸಬೇಕಾದ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ನಾರಾಯಣ್ ಅವರ ಕಾಲ್ಪನಿಕ ಪಟ್ಟಣ. ನಲ್ಲಪ್ಪನ ತೋಪು. ಮಾಲ್ಗುಡಿಯ ಪ್ರಶಾಂತ ಎಸ್ಕೇಪ್. ಮಾಲ್ಗುಡಿಯ ಹೊರವಲಯದಲ್ಲಿ ನೆಲೆಸಿರುವ ನಲ್ಲಪ್ಪನ ತೋಪು ಶಾಂತಿ, ನಿಗೂಢತೆ ಮತ್ತು ಕಾಲಾತೀತ ಸೌಂದರ್ಯದ ಸ್ಥಳವಾಗಿದೆ. ಇದು ಪ್ರಾಚೀನ ಮರಗಳು, ದಟ್ಟವಾದ ಎಲೆಗಳು ಮತ್ತು ಅಂಕುಡೊಂಕಾದ ಕಾಲುದಾರಿಗಳ ವಿಶಾಲವಾದ ಹಸಿರು ವಿಸ್ತಾರವಾಗಿದೆ. ಇದು ಪಟ್ಟಣದ ಗದ್ದಲದಿಂದ ಶಾಂತಿಯುತ ಹಿಮ್ಮೆಟ್ಟುವಿಕೆಯನ್ನು ನೀಡುತ್ತದೆ. ಎ ಪ್ಲೇಸ್ ಆಫ್ ನೇಚರ್ ಮತ್ತು ನಾಸ್ಟಾಲ್ಜಿಯಾ. ತೋಪು ಎತ್ತರದ ಹುಣಸೆ ಮತ್ತು ಆಲದ ಮರಗಳಿಂದ ಪ್ರಾಬಲ್ಯ ಹೊಂದಿದೆ. ಅವುಗಳ ಕೊಂಬೆಗಳು ತಂಪಾದ, ಮಬ್ಬಾದ ಮೇಲಾವರಣವನ್ನು ರೂಪಿಸುತ್ತವೆ. ಪಕ್ಷಿಗಳ ಚಿಲಿಪಿಲಿ, ಮಂಗಗಳು ಮರದಿಂದ ಮರಕ್ಕೆ ಸ್ವಿಂಗ್ ಮತ್ತು ಸಾಂದರ್ಭಿಕವಾಗಿ ಎಲೆಗಳ ಜುಮ್ಮೆನ್ನುವುದು ಈ ಸ್ಥಳದ ಅತೀಂದ್ರಿಯ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಸೂರ್ಯನ ಬೆಳಕು ದಟ್ಟವಾದ ಎಲೆಗೊಂಚಲುಗಳ ಮೂಲಕ ಶೋಧಿಸುತ್ತದೆ, ಕಾಡಿನ ನೆಲದ ಮೇಲೆ ಚಿನ್ನದ ಮಾದರಿಗಳನ್ನು ರಚಿಸುತ್ತದೆ. ದೈನಂದಿನ ಜೀವನದಲ್ಲಿ ಗ್ರೋವ್. ಮಕ್ಕಳು ಆಟವಾಡಲು, ಮರಗಳನ್ನು ಹತ್ತಲು ಮತ್ತು ಚಿಟ್ಟೆಗಳನ್ನು ಓಡಿಸಲು ಇಲ್ಲಿಗೆ ಬರುತ್ತಾರೆ. ಹಿರಿಯರು ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ, ಮಾಲ್ಗುಡಿಯ ಹಿಂದಿನ ಜಾನಪದ ಕಥೆಗಳು ಮತ್ತು ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ. ಎಳೆಯ ವಿದ್ಯಾರ್ಥಿಗಳು ಮರದ ಕೆಳಗೆ ಕುಳಿತು ಓದುತ್ತಾರೆ ಅಥವಾ ತಮ್ಮ ಶಾಲಾ ಪಾಠಗಳಿಗೆ ತಯಾರಿ ನಡೆಸುತ್ತಾರೆ. ಕಲಾವಿದರು ಮತ್ತು ಬರಹಗಾರರು ಶಾಂತಿಯುತ ಪರಿಸರದಲ್ಲಿ ಸ್ಫೂರ್ತಿ ಪಡೆಯುತ್ತಾರೆ. ದಂತಕಥೆಗಳು ಮತ್ತು ರಹಸ್ಯಗಳ ಸ್ಥಳ. ನಲ್ಲಪ್ಪನ ತೋಪು ಹೆಚ್ಚಾಗಿ ಸ್ಥಳೀಯ ಪುರಾಣಗಳು ಮತ್ತು ಜಾನಪದ ಕಥೆಗಳೊಂದಿಗೆ ಸಂಬಂಧ ಹೊಂದಿದೆ. ಕೆಲವರು ಇದು ದೆವ್ವ ಎಂದು ನಂಬುತ್ತಾರೆ, ಇತರರು ಸಂತರು ಮತ್ತು ಋಷಿಗಳು ಒಮ್ಮೆ ಇಲ್ಲಿ ಧ್ಯಾನ ಮಾಡಿದರು ಎಂದು ಹೇಳುತ್ತಾರೆ. ಇದು ರಿಯಾಲಿಟಿ ಮತ್ತು ಕಲ್ಪನೆಯ ಮಿಶ್ರಣದ ಸ್ಥಳವಾಗಿದೆ. ಇದು ಅಸಂಖ್ಯಾತ ಬಾಲ್ಯದ ಸಾಹಸಗಳು ಮತ್ತು ಹಳ್ಳಿಯ ಕಥೆಗಳಿಗೆ ಒಂದು ಸನ್ನಿವೇಶವಾಗಿದೆ. ಮಾಲ್ಗುಡಿಯ ನೈಸರ್ಗಿಕ ಸೌಂದರ್ಯದ ಹೃದಯ. ಗದ್ದಲದ ಮಾರುಕಟ್ಟೆ, ರಸ್ತೆ ಅಥವಾ ಜನನಿಬಿಡ ರೈಲು ನಿಲ್ದಾಣಕ್ಕಿಂತ ಭಿನ್ನವಾಗಿ, ನಲ್ಲಪ್ಪನ ತೋಪು ಮಾಲ್ಗುಡಿಯ ಶಾಂತ, ಸ್ಪರ್ಶಿಸದ ಸೌಂದರ್ಯವನ್ನು ಪ್ರತಿನಿಧಿಸುತ್ತದೆ. ಇದು ಸರಳತೆ, ಶಾಂತಿ ಮತ್ತು ಪ್ರಕೃತಿ ಮತ್ತು ಮಾಲ್ಗುಡಿಯ ಜನರ ನಡುವಿನ ಆಳವಾದ ಸಂಪರ್ಕವನ್ನು ನೆನಪಿಸುತ್ತದೆ. ಹಳೆಯ ಕೋಟೆ. ಮಾಲ್ಗುಡಿಯ ಮರೆತುಹೋದ ಸ್ಮಾರಕ. ಮಾಲ್ಗುಡಿಯಲ್ಲಿರುವ ಹಳೆಯ ಕೋಟೆಯು ನಿಗೂಢ ಮತ್ತು ಸಮಯ ಕಳೆದುಹೋದ ರಚನೆಯಾಗಿದ್ದು, ಪಟ್ಟಣದ ಪ್ರಾಚೀನ ಗತಕಾಲದ ಮೂಕ ಜ್ಞಾಪನೆಯಾಗಿ ನಿಂತಿದೆ. ಈಗ ಅವಶೇಷಗಳಲ್ಲಿದ್ದರೂ, ಇದು ಒಂದು ಕಾಲದಲ್ಲಿ ರಾಜರ ಕಥೆಗಳು, ಯುದ್ಧಗಳು ಮತ್ತು ಮರೆತುಹೋದ ವೈಭವವನ್ನು ಹೊಂದಿದೆ. ಕಳೆಗಳು ಮತ್ತು ಬಳ್ಳಿಗಳಿಂದ ತುಂಬಿರುವ ಕೋಟೆಯು ಇತಿಹಾಸ, ಒಳಸಂಚು ಮತ್ತು ಶಾಂತ ಏಕಾಂತತೆಯ ಸ್ಥಳವಾಗಿದೆ. ಕುಸಿಯುತ್ತಿರುವ ಆದರೆ ಮೆಜೆಸ್ಟಿಕ್ ಲ್ಯಾಂಡ್ಮಾರ್ಕ್. ಪಾಚಿಯಿಂದ ಆವೃತವಾದ ಕಲ್ಲಿನ ಗೋಡೆಗಳು ಹಿಂದಿನ ಯುಗದ ಪಿಸುಮಾತುಕತೆಗಳು.
ಮುರಿದ ಕಮಾನುಗಳು ಮತ್ತು ಅರ್ಧ ಕುಸಿದ ಕಾವಲು ಗೋಪುರಗಳು ಸಮಯಕ್ಕೆ ವಿರುದ್ಧವಾಗಿ ನಿಲ್ಲುತ್ತವೆ. ಬೇರುಗಳು ಮತ್ತು ಬಳ್ಳಿಗಳು ಬಿರುಕುಗಳ ಮೂಲಕ ಹರಿದಾಡುತ್ತವೆ, ಪ್ರಕೃತಿಯನ್ನು ಇತಿಹಾಸದೊಂದಿಗೆ ವಿಲೀನಗೊಳಿಸುತ್ತವೆ. ಕೋಟೆಯ ಒಂದು ಕಾಲದಲ್ಲಿ ಭವ್ಯವಾದ ಪ್ರವೇಶದ್ವಾರವು ಈಗ ಖಾಲಿ ಅಂಗಳಕ್ಕೆ ಕಾರಣವಾಗುತ್ತದೆ, ಅಲ್ಲಿ ಮೌನವು ಆಳುತ್ತದೆ. ಪುರಾಣಗಳು ಮತ್ತು ರಹಸ್ಯಗಳ ಸ್ಥಳ. ಹಿರಿಯರು ಯೋಧರು ಮತ್ತು ಗುಪ್ತ ನಿಧಿಗಳ ಕಥೆಗಳನ್ನು ಹೇಳುತ್ತಾರೆ, ಅದರ ದಂತಕಥೆಯನ್ನು ಜೀವಂತವಾಗಿರಿಸುತ್ತಾರೆ. ಮಕ್ಕಳು ಸಾಹಸಿಗಳು ಅಥವಾ ರಾಜರಂತೆ ನಟಿಸುತ್ತಾ ಅದರ ಅವಶೇಷಗಳನ್ನು ಅನ್ವೇಷಿಸುತ್ತಾರೆ. ಅಲೆದಾಡುವ ಕವಿಗಳು ಮತ್ತು ಚಿಂತಕರು ಅದರ ಪ್ರಾಚೀನ ಕಲ್ಲುಗಳ ಮೇಲೆ ಕುಳಿತು ಅದರ ಏಕಾಂತತೆಯಲ್ಲಿ ಸ್ಫೂರ್ತಿ ಕಂಡುಕೊಳ್ಳುತ್ತಾರೆ. ಕೋಟೆಯು ಹಿಂದಿನ ಪ್ರತಿಧ್ವನಿಗಳಿಂದ ಕಾಡುತ್ತಿದೆ ಎಂದು ಕೆಲವರು ನಂಬುತ್ತಾರೆ, ಇದು ಅದರ ಒಳಸಂಚುಗಳನ್ನು ಹೆಚ್ಚಿಸುತ್ತದೆ. ಮಾಲ್ಗುಡಿಯ ಗತಕಾಲದ ಒಂದು ನೋಟ. ಹಳೆಯ ಕೋಟೆಯು ತನ್ನ ಹಿಂದಿನ ವೈಭವವನ್ನು ಕಳೆದುಕೊಂಡಿರಬಹುದು, ಆದರೆ ಇದು ಚೇತರಿಸಿಕೊಳ್ಳುವ ಮತ್ತು ಮರೆತುಹೋದ ಇತಿಹಾಸದ ಸಂಕೇತವಾಗಿ ಉಳಿದಿದೆ. ಕಥೆಗಾರರಿಗೆ, ಅನ್ವೇಷಕರಿಗೆ ಅಥವಾ ಕನಸುಗಾರರಿಗೆ ಒಂದು ತಾಣವಾಗಿ, ಇದು ಮಾಲ್ಗುಡಿಯ ಆಕರ್ಷಣೆಯ ಅವಿಭಾಜ್ಯ ಅಂಗವಾಗಿ ಮುಂದುವರಿಯುತ್ತದೆ, ಇತಿಹಾಸ ಮತ್ತು ಪುರಾಣಗಳ ನಡುವೆ ನಿಂತಿದೆ. ಸರಯೂ ನದಿ, ಮಾಲ್ಗುಡಿಯ ಜೀವನಾಡಿ. ಸರಯೂ ನದಿಯು ಮಾಲ್ಗುಡಿಯ ಹೃದಯ ಮತ್ತು ಆತ್ಮವಾಗಿದೆ, ಪಟ್ಟಣದ ಅಂಚಿನಲ್ಲಿ ನಿಧಾನವಾಗಿ ಹರಿಯುತ್ತದೆ, ಅದರ ಭೂದೃಶ್ಯ ಮತ್ತು ಅದರ ಜನರ ಜೀವನವನ್ನು ರೂಪಿಸುತ್ತದೆ. ಕೇವಲ ಒಂದು ನದಿಗಿಂತ ಹೆಚ್ಚಾಗಿ, ಸರಯು ಶಾಂತತೆ, ವಿರಾಮ ಮತ್ತು ದೈನಂದಿನ ಚಟುವಟಿಕೆಯ ಸ್ಥಳವಾಗಿದೆ. ಅಲ್ಲಿ ಪಟ್ಟಣವಾಸಿಗಳು ಕೆಲಸ ಮಾಡಲು, ವಿಶ್ರಾಂತಿ ಪಡೆಯಲು ಮತ್ತು ಪ್ರತಿಬಿಂಬಿಸಲು ಒಟ್ಟುಗೂಡುತ್ತಾರೆ. ಒಂದು ಚಿತ್ರಸದೃಶ ಮತ್ತು ಪ್ರಶಾಂತ ನದಿ. ಸ್ಪಷ್ಟವಾದ ನೀರು ಸೂರ್ಯನ ಕೆಳಗೆ ಹೊಳೆಯುತ್ತದೆ, ಆಕಾಶವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅದರ ದಡದಲ್ಲಿ ಮರಗಳು ತೂಗಾಡುತ್ತವೆ. ಕಲ್ಲಿನ ಮೆಟ್ಟಿಲುಗಳು, ಘಾಟ್ಗಳು, ನೀರಿಗೆ ಇಳಿಯುತ್ತವೆ, ಅಲ್ಲಿ ಜನರು ತಮ್ಮ ದಿನಚರಿಗಾಗಿ ಬರುತ್ತಾರೆ. ಮೀನುಗಾರರು ಸಣ್ಣ ದೋಣಿಗಳನ್ನು ಎಳೆಯುತ್ತಾರೆ, ಅಭ್ಯಾಸದ ಸರಾಗವಾಗಿ ಬಲೆಗಳನ್ನು ಬೀಸುತ್ತಾರೆ. ಸೌಮ್ಯವಾದ ಗಾಳಿಯು ನೀರಿನ ಲಿಲ್ಲಿಗಳು ಮತ್ತು ತಾಜಾ ಭೂಮಿಯ ಪರಿಮಳವನ್ನು ಒಯ್ಯುತ್ತದೆ, ಅದರ ಆಕರ್ಷಣೆಯನ್ನು ಸೇರಿಸುತ್ತದೆ. ಎ ಹಬ್ ಆಫ್ ಡೈಲಿ ಲೈಫ್. ಮುಂಜಾನೆಯು ಪುರೋಹಿತರು ಮತ್ತು ಭಕ್ತರು ಧಾರ್ಮಿಕ ವಿಧಿಗಳನ್ನು ನಿರ್ವಹಿಸುವುದರೊಂದಿಗೆ ನದಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಮಕ್ಕಳು ಸ್ಪ್ಲಾಶ್ ಮತ್ತು ಆಟವಾಡುತ್ತಾರೆ, ಅವರ ನಗು ನೀರಿನಾದ್ಯಂತ ಪ್ರತಿಧ್ವನಿಸುತ್ತದೆ. ತೊಳೆಯುವವರು, ಧೋಬಿಗಳು, ಬಂಡೆಗಳ ಮೇಲೆ ಬಟ್ಟೆಗಳನ್ನು ಹೊಡೆಯುತ್ತಾರೆ, ಪಟ್ಟಣದ ಧೂಳನ್ನು ಉಜ್ಜಿದರು. ಹಿರಿಯರು ಸಂಜೆ ದಡದಲ್ಲಿ ಕುಳಿತು ಜೀವನ ಮತ್ತು ರಾಜಕೀಯವನ್ನು ಚರ್ಚಿಸುವಾಗ ಸೂರ್ಯಾಸ್ತವನ್ನು ವೀಕ್ಷಿಸುತ್ತಾರೆ. ಪ್ರತಿಫಲನ ಮತ್ತು ಸ್ಫೂರ್ತಿಯ ಸ್ಥಳ. ಸರಯೂ ನದಿಯು ಕೇವಲ ಭೌಗೋಳಿಕ ಲಕ್ಷಣವಲ್ಲ, ಮಾಲ್ಗುಡಿಯ ಕಥೆಗಳಿಗೆ ಮೂಕ ಸಾಕ್ಷಿಯಾಗಿದೆ. ಸಂತೋಷದಾಯಕ ಹಬ್ಬಗಳಿಂದ ಹಿಡಿದು ಆಳವಾದ ಚಿಂತನೆಯ ಕ್ಷಣಗಳವರೆಗೆ, ಇದು ಪಟ್ಟಣದ ಭಾವನೆಗಳು ಮತ್ತು ನೆನಪುಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇದು ಆರ್ಕೆಯಲ್ಲಿ ಜೀವನ, ನಿರಂತರತೆ ಮತ್ತು ಬದಲಾವಣೆಯ ಸಂಕೇತವಾಗಿದೆ. ನಾರಾಯಣ್ ಅವರ ಮಾಲ್ಗುಡಿ ಪ್ರಪಂಚ. ಮೆಂಪಿ ಹಿಲ್ಸ್, ಮಾಲ್ಗುಡಿಯ ಪ್ರಶಾಂತ ಎಸ್ಕೇಪ್ ಇನ್ ನೇಚರ್. ಮೆಂಪಿ ಬೆಟ್ಟಗಳು ಮಾಲ್ಗುಡಿಯ ಹೊರವಲಯದಲ್ಲಿ ಎತ್ತರವಾಗಿ ನಿಂತಿದ್ದು, ಪಟ್ಟಣದ ದೈನಂದಿನ ಗಡಿಬಿಡಿಯಿಂದ ಶಾಂತಿಯುತ ಹಿಮ್ಮೆಟ್ಟುವಿಕೆಯನ್ನು ನೀಡುತ್ತದೆ. ದಟ್ಟವಾದ ಕಾಡುಗಳು, ಅಂಕುಡೊಂಕಾದ ಹಾದಿಗಳು ಮತ್ತು ಮಂಜಿನ ಶಿಖರಗಳಿಂದ ಆವೃತವಾಗಿರುವ ಈ ಬೆಟ್ಟಗಳು ಸಾಹಸ, ನಿಗೂಢ ಮತ್ತು ನೆಮ್ಮದಿಯ ಸ್ಥಳವಾಗಿದೆ. ತಾಜಾ ಗಾಳಿಯನ್ನು ಉಸಿರಾಡಲು, ಉಸಿರುಕಟ್ಟುವ ನೋಟಗಳನ್ನು ಮೆಚ್ಚಿಸಲು ಅಥವಾ ಪ್ರಕೃತಿಯ ಸೌಂದರ್ಯದಲ್ಲಿ ತಮ್ಮನ್ನು ಕಳೆದುಕೊಳ್ಳಲು ಅನೇಕ ಸಂದರ್ಶಕರು ಇಲ್ಲಿಗೆ ಬರುತ್ತಾರೆ. ಎ ಪಿಕ್ಚರ್ಸ್ ಮತ್ತು ಅನ್ಟೇಮ್ಡ್ ಲ್ಯಾಂಡ್ಸ್ಕೇಪ್. ಹಚ್ಚ ಹಸಿರಿನ ಇಳಿಜಾರುಗಳು ಮೈಲುಗಳವರೆಗೆ ವಿಸ್ತರಿಸುತ್ತವೆ, ಪುರಾತನ ಮರಗಳು, ವೈಲ್ಡ್ ಫ್ಲವರ್ಗಳು ಮತ್ತು ಗುಪ್ತ ತೊರೆಗಳಿಗೆ ನೆಲೆಯಾಗಿದೆ. ಬೆಳಗಿನ ಮಂಜು ತೂಗಾಡುತ್ತಿದ್ದು, ಬಹುತೇಕ ಕನಸಿನಂತಹ ವಾತಾವರಣವನ್ನು ಸೃಷ್ಟಿಸುತ್ತದೆ. ಕಿರಿದಾದ ಕೊಳಕು ಹಾದಿಗಳು ಕಾಡಿನ ಮೂಲಕ ಗಾಳಿ ಬೀಸುತ್ತವೆ, ಪಾದಯಾತ್ರಿಕರು ಮತ್ತು ಅಲೆದಾಡುವವರನ್ನು ಬೆಟ್ಟದ ತುದಿಗಳಿಗೆ ಕರೆದೊಯ್ಯುತ್ತವೆ. ಸಾಂದರ್ಭಿಕ ಪಕ್ಷಿಗಳ ಕೂಗು ಮತ್ತು ಎಲೆಗಳ ಕಲರವ ಮೌನವನ್ನು ಮುರಿಯುತ್ತದೆ, ಅರಣ್ಯದ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಸಾಹಸ ಮತ್ತು ನಿಗೂಢ ಸ್ಥಳ. ಸ್ಥಳೀಯ ಕುರುಬರು ತಮ್ಮ ಜಾನುವಾರುಗಳನ್ನು ತರುತ್ತಾರೆ, ತಾಜಾ, ಹಸಿರು ಹುಲ್ಲಿನ ಮೇಲೆ ಮೇಯಲು ಬಿಡುತ್ತಾರೆ. ಮಕ್ಕಳು ಮತ್ತು ಪರಿಶೋಧಕರು ಬೆಟ್ಟಗಳತ್ತ ಸಾಗುತ್ತಾರೆ, ಗುಪ್ತ ಗುಹೆಗಳು ಅಥವಾ ರಹಸ್ಯ ಹಾದಿಗಳನ್ನು ಬಹಿರಂಗಪಡಿಸಲು ಉತ್ಸುಕರಾಗಿದ್ದಾರೆ. ಮಾಲ್ಗುಡಿಯಲ್ಲಿನ ಹಿರಿಯರು ಹಳೆಯ ದಂತಕಥೆಗಳ ಬಗ್ಗೆ ಮಾತನಾಡುತ್ತಾರೆ, ಬೆಟ್ಟಗಳು ಮರೆತುಹೋದ ಸಂಪತ್ತು ಮತ್ತು ಪ್ರಾಚೀನ ರಹಸ್ಯಗಳನ್ನು ಹೊಂದಿವೆ ಎಂದು ಹೇಳಿಕೊಳ್ಳುತ್ತಾರೆ. ಜಿಂಕೆ, ಮಂಗಗಳು, ವಿದೇಶಿ ಪಕ್ಷಿಗಳು ಸೇರಿದಂತೆ ವನ್ಯಜೀವಿಗಳು ದಟ್ಟವಾದ ಕಾಡುಗಳಲ್ಲಿ ಬೆಳೆಯುತ್ತವೆ, ಇದು ಪ್ರಕೃತಿ ಪ್ರಿಯರಿಗೆ ಸ್ವರ್ಗವಾಗಿದೆ. ಮಾಲ್ಗುಡಿಯನ್ನು ನೋಡುವ ಬೆಟ್ಟಗಳು. ಮೆಂಪಿ ಬೆಟ್ಟಗಳು ಕೇವಲ ಒಂದು ರಮಣೀಯ ವಿಹಾರ ಸ್ಥಳಕ್ಕಿಂತ ಹೆಚ್ಚಾಗಿವೆ, ಅವು ಮೂಕ ರಕ್ಷಕ, ದಂತಕಥೆಗಳ ಸ್ಥಳ ಮತ್ತು ಪ್ರಕೃತಿಯ ಅಸ್ಪೃಶ್ಯ ಸೌಂದರ್ಯದ ಜ್ಞಾಪನೆಯಾಗಿದೆ. ದೂರದಿಂದ ನೋಡಿದರೂ ಅಥವಾ ಹತ್ತಿರದಿಂದ ನೋಡಿದರೂ, ಬೆಟ್ಟಗಳು ಮಾಲ್ಗುಡಿಯ ಭೂದೃಶ್ಯದ ಪ್ರೀತಿಯ ಮತ್ತು ಕಾಲಾತೀತ ಭಾಗವಾಗಿ ಉಳಿದಿವೆ.